ಸರ್ ತುಂಬಾ ದಿವಸದಿಂದ ಟ್ರೈ ಮಾಡಿ ನಮ್ಮಂತವ್ರಿಗೆಲ್ಲ ಸಿಗಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿದೆ ಸರ್. ನಿಮ್ಮಂತವ್ರು ಅಂದ್ರೆ ಎಂತವ್ರು? ಅದು ನಮ್ಗೆ ಟ್ರೈ ಮಾಡಿ ನಂಗೆ ಸಿಕ್ಕಿರೋದು ಆಶ್ಚರ್ಯ ಆಯ್ತಾ ಇದೆ. ಆಯ್ತಪ್ಪ, ಒಳ್ಳೇದಾಗ್ಲಿ. ಖಂಡಿತ ಇದು ಇಂಥವ್ರಿಗೆ ಅಂತಲೇ ಇರೋದಲ್ಲ, ನಿಮ್ಮಂಥ ದುಃಖದಲ್ಲಿರೋರಿಗೆ ನನ್ನ ಭಾಗ್ಯ. ನೀವೆಲ್ಲ ಫೋನ್ ಮಾಡಿ ಮಾತಾಡ್ತೀರಾ, ನಿಮ್ಮ ದುಃಖ ಹೇಳ್ಕೊಳ್ತೀರಾ. ನಿಮ್ಮ ಸೌಭಾಗ್ಯ ಅನ್ನೋದಕ್ಕಿಂತ ನನ್ನ ಮೇಲೆ ನಂಬಿಕೆ ಇಡ್ತೀರಲ್ಲ, ಅದು ನನ್ನ ಭಾಗ್ಯ. ಸರ್ ನಿಮ್ಮ ಪ್ರೋಗ್ರಾಮ್ ಕೇಳಿ ಒಂದ್ 6 ತಿಂಗಳಿಂದ ನನ್ ಮನ್ಸೇ ನಿಧಾನ ಮಾಡ್ಕೊತಾ ಇದೀನಿ ಸರ್. ಇನ್ ಯಾರು ಹೇಳ್ಕೊಳ್ಳೋರು ಯಾರು ಇಲ್ಲ. ಸುಮ್ನೆ ನಿಮ್ ಪ್ರೋಗ್ರಾಮ್ಗೆ ಹೇಳ್ಕೊಳ್ಳೋದು, ನಮಗ್ ನಾನೇ ಸಮಾಧಾನ ಮಾಡ್ಕೊಳ್ಳೋದು. ಆಯ್ತವ, ಆಯ್ತು. ಏನೋ ದುಃಖದಲ್ಲಿ ಇದ್ದೀಯಲ್ಲವಾ? ಹೌದು ಸರ್, ದುಃಖ ಏನೋ ತುಂಬ್ಕೊಂಡೈತೆ ಸರ್. ಯಾರು ಇಲ್ಲ ಸರ್ ಹೇಳ್ಕೊಳಕ್ಕೆ. ಎಲ್ಲಾರು ಇದಾರೆ, ಆದ್ರೆ ನನ್ ಕಷ್ಟಕ್ಕೆ ಸ್ಪಂದಿಸೋರು ಯಾರು ಇಲ್ಲ. ಅಳ್ಬೇಡವ, ಏನೋ ಒಂದಾಗುತ್ತೆ, ಧೈರ್ಯವಾಗಿರು. ಹೇಳಿ ಸರ್. ಹೇಳು ತಾಯಿ, ಹೇಳವ, ಮನ್ಸು ಬಿಚ್ಚಿ ಮಾತಾಡ್ತಾ. ಏನಾದ್ರೂ ಹೇಳೋದಿದ್ಯಾ? ಓ ಸರ್, ಹೇಳಕ್ ತುಂಬಾ ಇದೆ ಸರ್. ಒಬ್ರೊಬ್ಬ ಕಾಲ್ ಸಿಕ್ಕಿದೆ, ಹೇಳ್ಬೇಕು ಸರ್. ಆಯ್ತು. ಆರೋಗ್ಯ ಚೆನ್ನಾಗಿದ್ಯಾ? ಊಟ ಮಾಡುದ್ರಾ? ಓ ಸರ್, ಊಟ ಇನ್ನೂ ಇಲ್ಲ ಸರ್. ಇವಾಗ ಅಡ್ಗೆ ಮಾಡ್ತಾ ಇದ್ವಿ. ಇನ್ನೂ ಊಟ ಮಾಡಿಲ್ವಾ? ಇಲ್ಲ ಸರ್, ನಾವ್ ಮಾಡೋದ್ ಲೇಟು. ನಾವ್ ಕೆಲ್ಸಕ್ ಹೋಗ್ತಿವಿ. ಓಕೆ, ಏನ್ ಕೆಲಸ ಮಾಡೋದು? ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಸರ್, ನಿಮ್ ಅಮ್ಮನ್ ತರ. ಓಹೋ, ನಮ್ಮ ಅಮ್ಮನ ಕಥೆನೂ ಕೇಳಿದ್ದೀರಾ ಹಂಗಾರೆ? ಅಯ್ಯೋ ಸರ್, ನಾನು ಒಂದು ವಿಡಿಯೋನು ಬಿಟ್ಟಿಲ್ಲ ಸರ್, ಎಲ್ಲಾ ಕೇಳಿದೀನಿ ಸರ್. ಓ ಸರ್, ನಂಗೆ ಇವತ್ತು ಮಾತಾಡಕ್ಕೆ ಐತಿಲ್ಲ ಸರ್. ನಂಗೆ ಸಿಕ್ಬಿಟ್ಟೈತಲ್ಲ ಕಾಲು ಅಂತ. ಥ್ಯಾಂಕ್ ಯು, ಒಳ್ಳೇದಾಗ್ಲವ. ನಮ್ಮ ತಾಯಿ ಅಂತೆ ನೀವು ನಿಮ್ಮಂತ ಮಗ ಹುಟ್ಬೇಕು ಸರ್. ಪ್ರತಿ ತಾಯಿಗೂ ನಿಮ್ಮಂತ ಮಗ ಹುಟ್ಟಿದ್ರೆ ಆ ಜನ್ಮ ಸಾರ್ಥಕ ಆಗುತ್ತೆ ಸರ್. ಥ್ಯಾಂಕ್ ಯು ತಾಯಿ. ನಿಮ್ ಅಮ್ಮಂಗೆ ಹೇಳಿ ಸರ್, ನಿಮ್ ಕೇಳಿದ್ರು ಅಂತ. ಅವ್ರು ಪುಣ್ಯ ಮಾಡಿದ್ರು ಸರ್. ಅವರು ಖಂಡಿತ ಕಾರ್ಯಕ್ರಮ ಕೇಳುತ್ತಿರ್ತಾರೆ, ಅವ್ರ ಮನಸ್ಸಿಗೆ ಅದು ತಲುಪಿರುತ್ತೆ. ಆಶೀರ್ವಾದ ಒಳ್ಳೇದಾಗ್ಲಿ. ಹೇಳ್ತಾಯಿ, ಏನಾಯ್ತವ್ವ? ಸರ್, ನಾವು ಸ್ವಲ್ಪ ಸಣ್ಣದ್ರಿಂದ ಹೇಳ್ತೀನಿ ಸರ್. ನಾವ್ 2 ಮಕ್ಳು, 1 ಹೆಣ್ಣು 1 ಗಂಡು ಸರ್. ನಮ್ಮ ಅಪ್ಪ ಅಮ್ಮಂಗೆ ನಾವ್ ಬೆಂಗಳೂರಲ್ಲಿ ಇದ್ವಿ. ಇದ್ರೆ ನನ್ ತಮ್ಮ ನಾನು ತುಂಬಾ ಪ್ರೀತಿಯಾಗಿದ್ವಿ. ತುಂಬಾ ಪ್ರೀತಿ ಅಂದ್ರೆ ಅವನ್ ಕಂಡ್ರೆ ನನಗ್ ಪ್ರಾಣ, ನನಗ್ ಕಂಡ್ರೆ ಅವನಿಗ್ ಪ್ರಾಣ, ಆತರ ಇದ್ವಿ. ಒಬ್ರಿಗೊಬ್ರು ನಾವ್ ಅಪ್ಪ ಅಮ್ಮನ ಹತ್ರ ಹಂಚ್ಕೊತಿರ್ಲಿಲ್ಲ. ಅಕ್ಕ ತಮ್ಮ ಹಂಚ್ಕೊತಿದ್ವಿ ಕಷ್ಟ ಸುಖನ. ನನಗ್ ಬೆನ್ನೆಲುಬಾಗಿದ್ದ ಸರ್. ಅವಾಗ್ಲೇ ಸಣ್ಣ ಹುಡುಗ್ನಲ್ಲೇ ತುಂಬಾ ಇದಾಗಿ ಹೇಳೋನ್ ಸರ್, ನಾನ್ ದೊಡ್ಡವನಾದ್ಮೇಲೆ ಹಂಗ್ ನೋಡ್ಕೊತೀನಿ, ಹಿಂಗ್ ನೋಡ್ಕೊತೀನಿ ಅಂತ ಅಷ್ಟು ಭರವಸೆ ಕೊಡೋನ್ ಸರ್. ಒಂದ್ 12 ವರ್ಷದ ಹುಡ್ಗನೇ ಅವತ್ತೇ ಹೇಳೋನು, ನಾನ್ ತುಂಬಾ ಚೆನ್ನಾಗ್ ನೋಡ್ಕೊತೀನಿ ಮಮ್ಮಿ ಮುಂದೆ ಅಂತ, ಅಕ್ಕ ಅಂತ ಹೇಳೋನು. ನನ್ ತಮ್ಮ ಸರ್. ಹಂಗೆ ಇಡ್ತೂನು 8ನೇ ಕ್ಲಾಸಲ್ಲಿ ಅವ್ನ್ಗೊಂದ್ ಆಘಾತ ಆಯ್ತು ಸರ್. ಏನು? ಹುಡ್ಗೂರ್ ಜೊತೆ ಸಂಡೆ ಭಾನುವಾರ ಸರ್. ಅವತ್ತು ನಾವು ಬೆಂಗ್ಳೂರ್ ಬಿಟ್ಟು ಊರ್ಗ್ ಹೋಗ್ಬಿಟ್ವಿ ಸರ್. ಹಂಗೆ ಲಾಸ್ ಆಯ್ತು ಅಂತ ಊರ್ಗ್ ಹೋಗ್ಬಿಟ್ವಿ. ಊರ್ಗ್ ಹೋಗ್ಬಿಟ್ಟು 6 ತಿಂಗಳು ಆಗಿಲ್ಲ ಸರ್, ಅವನು ತೀರೋದ ಸರ್ ನನ್ ತಮ್ಮ. ಏನಾಗಿತ್ತು? ಹುಡ್ಗೂರ್ ಜೊತೆ ಭಾನುವಾರದತ್ತು ಒಂದ್ ಹಸು ಕರು ಇತ್ತು, ಅದನ್ನ ಮೇಯಿಸ್ಕೊಂಡ್ ಬತ್ತೀನಕ್ಕ. ಇವತ್ತು DD ಒಂದೇ ಬತ್ತಿದ್ದವಾಗ. ಫಿಲಮ್ ನೋಡೋಣಕ್ಕ, ಇವತ್ತು ಬಂದ್ಬಿಡ್ತೀನಕ್ಕ, ನೀನು ಅಡ್ಗೆ ಮಾಡ್ಕೊಂಡ್ ಬಾರಕ್ಕ ಅಂತ ಅಣಬೆ ಸಿಕ್ಕಿತ್ತು ಅವತ್ತು. ಅಣಬೆ ತಗೊಂಡು ಕೊಟ್ಬಿಟ್ಟು ಸರ್, ಹಸು ಅಟ್ಕೊಂಡ್ ಹೋದ ಸರ್. ಹೋಗ್ ಮಧ್ಯಾಹ್ನ 2 ಗಂಟೆ ಹಂಗೆ ನೀರಿಗ್ ಮುಳುಗ್ಕೊಬಿಟ್ಟ ಸರ್. ಹೌದು ಸರ್, ನಮ್ಗೆ ಇದೇ ಆಘಾತ ಅಂದ್ರೆ ದೊಡ್ಡ ಆಘಾತ ಸರ್. ನೀರ್ ಈಜಾಡ್ಲಿಕ್ಕೆ ಹೋಗಿ ಹುಡುಗರ ಜೊತೆ ಅವನು ಸುಮಾರಾಗಿ ಬೆಂಗಳೂರಲ್ಲಿ ಇದ್ವಿ. ಹುಡುಗರೆಲ್ಲ 10-12 ಜನನೇ ಬಿದ್ದಿದ್ರು. ಊರಲ್ಲಾಗಿದ್ದ ಬೆಂಗಳೂರಲ್ಲಾಗಿದ್ದ? ಊರಲ್ಲಿ ಆವಾಗ ರೀಸೆಂಟ್ ಆಗಿ 6 ತಿಂಗಳು ವರ್ಷ ಆಗಿತ್ತು ಸರ್. ನಾವ್ ಊರ್ಗ್ ಹೋಗ್ಬಿಟ್ಟು ಇಲ್ಲೇನೋ ಬಿಸ್ನೆಸ್ ಲಾಸ್ ಆಗೋಯ್ತು. ಅಲ್ಲಿಗೆ ಹೋಗಿದ್ರಿ? ಅಲ್ಲಿಗೆ ಹೋಗಿದ್ವಿ ಸರ್. ಅವ್ನು 8ನೇ ಕ್ಲಾಸು, ನಾನು ಫಸ್ಟ್ PUC ಸರ್. ಓಕೆ, ಅಂದ್ರೆ ಈಜ್ ಬರ್ತಿರ್ಲಿಲ್ವಾ? ಸುಮಾರ ಕಲ್ತಿದ್ದ, ತುಂಬಾ ಸಣ್ಣ ಇದ್ರು. ಎಷ್ಟು ವಯಸ್ಸು ಆ ಸಮಯದಲ್ಲಿ?
ಅವ್ರಿಗೆ 8ನೇ ಕ್ಲಾಸ್ ಸರ್, ಒಂದ್ 13 ವರ್ಷ ಇರ್ಬೇಕು. ಅಂದ್ರೆ ಅವ್ರಿಗಿಂತ ನೀವು 1 ವರ್ಷ 1 ವರ್ಷ ದೊಡ್ಡವರಾ? ಒಂದ್ 2-3 ವರ್ಷ ದೊಡ್ಡವ್ರು ಸರ್. ಆಯ್ತವ. 3 ವರ್ಷ ದೊಡ್ಡವರು ಸರ್. ನಾನು ತೀರ್ಕೊಂಡ್ರು. ತುಂಬಾ ನಮ್ಗೆ ಬಾಳ ಅವನ್ ಬಾಯಿಗೆ ನಾನು ಊಟ ಮಾಡಿಸ್ತಿದ್ದೆ, ನನ್ ಬಾಯಿಗೆ ಅವನ್ ಊಟ ಮಾಡಿಸ್ತಿದ್ದೆ ಸರ್. ಅಂತ ಪ್ರಾಣ ಕೊಡೋ ತಮ್ಮ ಸರ್. ಈ ಲೈಫಲ್ಲಿ ಎಲ್ಲೂನು ಹೋಗೆ ಅಂತ ಒಂದ್ ದಿವಸ ಅಂದಿರ್ಲಿಲ್ಲ ಸರ್. ಅಕ್ಕ ಅಂತ ಹೆಸ್ರಿಡ್ದು ಒಂದ್ ದಿವಸ ಕರ್ದಿರ್ಲಿಲ್ಲ ಅಂತ ತಮ್ಮ ಸರ್. ಹಂಗಾಗಿ ಸರ್ ಈ ತರ ಅನಾಹುತ ಆಗೋಯ್ತು ಸರ್. ಪಾಪ. ಅದಾದ್ಮೇಲೆ ಏನಾಯ್ತವ? ಎಕ್ಸ್ಪೆಕ್ಟೆಡ್ ಇಲ್ಲ ಸರ್ ಆ ತರ ಆಗುತ್ತೆ ಅನ್ನೋದೇ. ಊಟ ತಗೊಂಡ್ ನಾನು ಹೋಗೋದು ಒಂದೇ ಆಗನ, ಅದು ಆ ತರ ಆಗಿ ಅದು ನೋಡ್ಕೊಂಡು ಹಿಂದೆ ನೋಡ್ಕೊಂಡು ಎಲ್ಲ ಬಂದು ಅದು ಇದು ನೋಡೋಷ್ಟೊತ್ತಿಗೆ ಅನಾಹುತ ಆಗೇ ಹೋಗಿತ್ತು ಸರ್. ಬಟ್ ಅವನ ಜೊತೆ ಇದ್ದಂತ ಸ್ನೇಹಿತರು ಯಾರು ಕಾಪಾಡ್ಲಿಲ್ವಾ? ಅದೇನಾಯ್ತು, ಕಾಪಾಡಕ್ ಹೋಗಿದ್ವಿ, ಅಷ್ಟೊತ್ತಿಗೆ ಏನೇ ಆಯ್ತು ಸರ್. ಎಲ್ಲಾ ಚೆನ್ನಾಗಿದ್ದಾರೆ, ಇವನೊಬ್ಬ ಒಂಥರ ಇದ್ರ ತರ ಇತ್ತದು, ಮುಳಿಕಬಿಟ್ಟಿದೆ ಸರ್. ಒಂಥರ ಆಪ್ ತರ ಇತ್ತು, ಅದ್ ನೀರು ಹೊಂಡ ತರ ತೆಗ್ದಿದ್ರು. ಅದು ಹೋಗಿ ಕಚ್ಕೊಬಿಟ್ಟಿದ್ದಾನೆ, ಕಾಲು ಹೋಗಿ ಕಚ್ಕೊಬಿಟ್ಟಿದ್ದಾನೆ. ಅವ್ನ್ ಕಾಲ್ ಆಡ್ಸಕ್ ಆಗಿಲ್ಲ, ಸುಮಾರು ಎತ್ ಬರಕ್ ಆಗಿಲ್ಲ ಅವನು. ಒಂಥರ ತುಂಬಾ ಮಳೆ ಉಯ್ದಿತ್ತು, ಹೊಂಡ ತರ ತುಂಬ್ಕೊಬಿಟ್ಟಿತ್ತು ಸರ್. ಹೂಳು ಅಂತಾರಲ್ಲ, ಹೂಳು ತರ ಸರ್. ಅವ್ನ್ ತುಂಬಾ ಸಣ್ಣ ಇದ್ದ, ಅಷ್ಟು ಬಲವಾಗಿರ್ಲಿಲ್ಲ. ಹಂಗಾಗಿ ಅದೊಂದು ದೊಡ್ಡ ಜೀವನದಲ್ಲಿ ದೊಡ್ಡ ಆಘಾತ ಆಯ್ತು ಸರ್. ಅದಾಗಿ ನಮ್ ಮನೆ ಅಲ್ಲೋಲ ಕಲ್ಲೋಲ ತರ ಆಗೋಯ್ತು ಸರ್. ಅದ್ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ತರ ಆಗೋಯ್ತು. ನಾವು ಓದ್ತಾ ಇದ್ವಿ, ಸೆಕೆಂಡ್ PUC ಹೆಂಗೋ ಹಂಗೆ ಸೆಕೆಂಡ್ PUC ಹೋಯ್ತಾ ಇದ್ವಿ. ನಮ್ಮ ಮನೇಲಿ ನಮ್ಮ ಅಪ್ಪ ಇನ್ನೊಂದ್ ಮದ್ವೆ ಆಯ್ತೀನಿ ಗಂಡ್ ಮಗ ಸತ್ತೋದ ಅಂತ ಓಡಾಡ್ತಿದ್ರು ಸರ್. ನಾನ್ ಬೆಳ್ದ್ ನಿಂತಿದೀನಿ, ಅವ್ರು ಮದ್ವೆ ಆಗ್ಬೇಕು ಅಂತ ಅವ್ರು ಓಡಾಡ್ತಿದ್ರು. ಆಮೇಲೆ ನಮ್ಮ ಅಮ್ಮ ಒಪ್ಲಿಲ್ಲ, ನಾನು ಇನ್ನು ಚಿಕ್ಕ ವಯಸ್ಸು, ಮದ್ವೆ ಆಗ್ತಾ ಇದ್ದೀರಾ, ಚಿಕ್ಕ ವಯಸ್ಸಿಗೆ ನಾನು ಒಪ್ಪಲ್ಲ ಅಂತ ಅವ್ರು ನಮ್ಮಮ್ಮ ನಾವು ಆಪರೇಷನ್ ಮಾಡಿಸ್ಕೊತೀನಿ ಅಂತ ಅವ್ರು ಒಂದ್ ಕಡೆ. ನನ್ನ ಮರ್ತೇ ಬಿಟ್ಟವ್ರೆ, ₹1 ಸೇವಿಂಗ್ಸ್ ಮಾಡಿಲ್ಲ. ಬಿಡು, ಬೇಜಾನ್ ಐತೆ ನಂಗಿಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಹಂಗೋಗಿ ಸರ್, ಆಮೇಲೆ ನಮ್ಮ ಹಿರಿಯರೆಲ್ಲ ಇದ್ದವ್ರು ಏನು ಅಂದ್ರು, ಈ ವಯಸ್ಸಲ್ಲಿ ಅವೆಲ್ಲ ಬೇಡ, ಈ ಹುಡ್ಗಿನೇ ಮನೆಗೆ ಮದ್ವೆ ಮಾಡ್ಕೊಂಡ್ರೆ ಇಲ್ಲೇ ಮನೆ ಬೆಳೆಯಲ್ವಾ, ಇವೆಲ್ಲ ನಿಮ್ ಬೇಜಾನ್ ದುಡ್ಡುಗಳು ಬೇಕು, ನೀನ್ ಮದ್ವೆ ಆಗೋದು ಬೇಡ, ಇವ್ರ ಆಪರೇಷನ್ ಬೇಡ, ಹುಡ್ಗಿ ಮದ್ವೆ ಮಾಡ್ಬಿಡ್ರಿ, ಮನೆಗೆ ತಗೊಂಬಂದು ಮದ್ವೆ ಮಾಡ್ಬಿಡಿ ಅಂತ ಹಿರಿಯರೆಲ್ಲ ಸಲಹೆ ಕೊಟ್ರು ಸರ್. ನಾವಿನ್ನು ನಾನ್ ತುಂಬಾ ಚೆನ್ನಾಗ್ ಓದ್ತಿದ್ದೆ ಸರ್. SLCಲಿ ನಾನೇ ಫುಲ್ ಟಾಪಿಗೆ ಬಂದಿದೆ ಸರ್. ತುಂಬಾ ಓದಕ್ ತುಂಬಾ ಆಸೆ ಇದ್ರೂನು ನನ್ಗೆ ಹೇಳಲ್ಲ ಸರ್, ಮದ್ವೆ ಮಾಡಕ್ಕೆ ರೆಡಿ ಮಾಡ್ಕೋತಾವ್ರೆ, ಇನ್ನು ಸೆಕೆಂಡ್ PUC ಮುಗ್ದೇ ಇಲ್ಲ. ಇನ್ನು ನನ್ಗಿನ್ನು 17 ವರ್ಷ ಸರ್ ಅವಾಗ. ಆಮೇಲೆ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾವ್ರೆ, ನನಗ್ ತಿಳಿಸೇ ಇಲ್ಲ. ಆಮೇಲೆ ಮದ್ವೆ ಆಫರ್ ಬರ್ತಾ ಇದ್ವಿ, ಎಲ್ಲ ಬರ್ತಾ ಇದ್ವು. ನಾವೇನು ಕೊಡಲ್ಲ, ಮದ್ವೆ ಮಾಡ್ತೀವಿ, ನಮ್ ಮನೆಗ್ ಬಂದ್ ಇರೋ ಅಂತ ಗಂಡಾಗ್ಬೇಕು, ನಾವ್ ₹10 ಕೊಡಲ್ಲ, ಮನೆಗ್ ಯಾರ್ ಬರ್ತಾರೋ ಅವ್ರು ಮದ್ವೆ ಮಾಡ್ಕೋತೀವಿ ಅಂತ ಹೇಳೋರು ಬಂದೋರ್ಗೆಲ್ಲ. ಅವ್ರು ಬಂದವ್ರೆಲ್ಲ ಆ ತರ ನಾವ್ ಇರಕ್ಕಾಗಲ್ಲ ಅಂತ ಎಲ್ಲ ರಿಜೆಕ್ಟ್ ಆಗಿ ಹೋಗೋರು ಸರ್. ಯಾರು ನಾವ್ ಆತರ ಇರಲ್ಲ, ನಮ್ಗೆ ಆಚೆ ಕೊಟ್ಟು ಮದ್ವೆ ಮಾಡಂಗಿದ್ರೆ ನಾವ್ ಇವತ್ತೇ ಮಾಡ್ಕೋತೀವಿ ಅಂತ ಎಲ್ಲ ರಿಜೆಕ್ಟ್ ಆಗಿ ಹೋಗೋರು ಸರ್. ಆಮೇಲೆ ಇವಾಗ ಮದ್ವೆ ಆಗಿರೋರು ಬಂದ್ರು ಸರ್. ಅವರು ನೋಡಕ್ ಸುಮಾರಾಗಿ ಇದ್ರು ಸರ್. ಅವ್ರು ಬಂದ್ರು, ಕಾಫಿನೂ ಕೊಟ್ಟಿಲ್ಲ ಸರ್ ಅವ್ರಿಗೆ ನಾವು, ಗಂಡ್ ಚೆನ್ನಾಗಿಲ್ಲ ಅಂತ. ಈ ಎಂತೆಂತ ಗಂಡುಗಳೇ ಬಂದ್ರು, ಇವ್ರು ಬಂದ್ರಲ್ಲ ಅಂದ್ಬಿಟ್ಟು ಕಾಫಿನೂ ಸರಿಯಾಗಿ ಕೊಟ್ಟಿಲ್ಲ ನಾವ್ ಹೇಳ್ಬೇಕು ಅಂದ್ರೆ. ಆಮೇಲೆ ಕೇಳ್ಕೊಂಡ್ ನೋಡ್ಕೊಂಡ್ ಹೋಗ್ಬಿಟ್ರು ಸರ್. ಹೋದ್ರು. ಆಮೇಲೆ ನಾವ್ ಆ ಕಡೆ ಗಮನನೇ ಇಲ್ಲ, ನನ್ ಪಾಡಿಗೆ ನಾನು ಇನ್ನು ಓದಕ್ ಹೋಯ್ತಾ ಇದ್ದೆ. ಇವ್ರೇ ಮಾತಾಡ್ಕೊಬಿಟ್ಟಿದ್ದಾರೆ. ಇವ್ರು ಹೋಗಿ ನಮ್ ರಿಲೇಷನ್ ಅವ್ರ ಹತ್ರ
ನೀವೇನು ಕೊಡ್ಬೇಡಿ, ನಾನು ಆಯ್ತೀನಿ, ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ, ನನ್ಗೆ ಮದ್ವೆ ಮಾಡ್ಕೊಳ್ಳಿ, ನಮ್ಗೇನು ಕೊಡ್ಬೇಡಿ, ನೀವ್ ಹೆಂಗ್ ಮಾಡ್ತೀರ ಹಂಗ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ನಮ್ ಮನೆಯವ್ರು. ಆಮೇಲೆ ಹಂಗ್ ಕೇಳ್ಕೊಂಡ್ರಲ್ಲ ಅಂತ ಗಂಡು ನೋಡಿಲ್ಲ, ಅವ್ರ ಕೆಲ್ಸ ನೋಡ್ಲಿಲ್ಲ, ಅವ್ರು ಗಂಡು ಹೆಣ್ಣು ಜೋಡಿ ಆಗುತ್ತಾ ಅಂತ ನೋಡ್ಲಿಲ್ಲ, ಏನು ಇಲ್ಲ ಸರ್. ಅವ್ರ ಮನೆಯಲ್ಲೂ ಇವ್ರ ಅಷ್ಟು ಕೆಲ್ಸ ಮಾಡ್ತಿರ್ಲಿಲ್ವನ, ಅಷ್ಟು ಅವ್ರುನು ಎಲ್ಲ 3 ಜನ ಮಕ್ಳು ಎಲ್ಲಾರ ಮದ್ವೆ ಮನ್ವಾಳ್ತನಕ್ ಮಾಡ್ಕೊಬಿಡ್ಲಿ, ಜಮೀನೆಲ್ಲ ಸ್ವಲ್ಪ ಇದೆ ಅಂತ ಅವರು ಫ್ರೀ ಬಿಟ್ರು. ಎಲ್ಲ ಇದ್ದ ನಾನು ಒಪ್ಕೆ ಅಂತ ಕೊಟ್ಟೇ ಇರ್ಲಿಲ್ಲ, ಅವ್ರವ್ರೇ ಮಾತಾಡ್ಕೊಬಿಟ್ರು ಸರ್. ನಮ್ಗೇನು ಮದ್ವೆ ಆಗ್ಬೇಕಷ್ಟೇ, ಮನೆ ಬೆಳಿಬೇಕಷ್ಟೇ, ಯಾರ ಕಷ್ಟ ಸುಖ ಕೇಳಿ ಏನ್ ಪ್ರಯೋಜನ ಅಂತ ನನ್ನೊಂದ್ ಮಾತು ಒಪಿನಿಯನ್ ಕೇಳಲಿಲ್ಲ ಸರ್. ಎಲ್ಲ ಅವ್ರವ್ರೆ ಡಿಸೈಡ್ ಮಾಡ್ಬಿಟ್ಟವ್ರೆ. ನಾನೊಂದ್ಸಲಿ ಬರ್ತಾ ಇದ್ದೀನಿ, ಕಾಲೇಜ್ ಮುಗಿಸ್ಕೊಂಡು ಅರ್ಧಕ್ ಬಂದ್ರು, ಬಾ ಇನ್ನು ಇವಾಗ ಬರ್ತಾ ಇದ್ಯಾ, ಬಾ ಅಲ್ಲೆಲ್ಲ ಕಾಯ್ತಾ ಇದಾರೆ ಅಂತ. ಏನ್ಕೆ ಅಂದ್ರೆ ಅಲ್ಲೇ ಮಾತುಕತೆ ಕಾಯ್ತಾವ್ರೆ ಬನ್ನಿ ಅಂತ ಮಧ್ಯ ಒಬ್ರನ್ ಕಳ್ಸೋರೆ. ನಾನ್ ಯಾರ್ ಮಾತುಕತೆ, ನಿಮ್ದೇನೆ ಬಾ. ಆಮೇಲೆ ಹೋದ್ರೆ ಮಾತುಕತೆ ಆಗೇ ಹೋಯ್ತು ಸರ್, ಹಾಗೆ ಹೋಯ್ತು. ನಮ್ಗೊಂಚೂರು ಒಪ್ಗೆನೆ ಇಲ್ಲ. ಆಮೇಲೆ ನಾನು ಇನ್ನು ಓದ್ಬೇಕು ಅನ್ನೋದು ಆಸೆ ನನಗೆ. ಹಂಗಾಗಿ ಬೆಳಿಗ್ಗೆಗೆ ಅಳ್ತಾ ನಿಂತ್ಕೊಂಡೆ, ಈ ತರ ಮಾಡಿದ್ರಲ್ಲ, ನನ್ ಕೇಳಲಿಲ್ಲ, ಏನು ಇಲ್ಲ, ಏನ್ ಮಾಡ್ತೀರಾ, ನನ್ಗೆ ಏನು ಎಷ್ಟ್ ಹಿಂಗ್ ಮಾಡ್ಕತಿಯೇನವ ಅಂತ ಕೇಳಿ, ನಾನು ಇನ್ನು ಓದ್ಬೇಕು ಅನ್ನೋ ಆಸೆ ಐತೆ, ಹಿಂಗ್ ಮಾಡ್ತಿದ್ದಿ ಅಂತ ಅಳ್ತಾ ನಿಂತ್ಕೊಂಡೆ ಸರ್. ಏನಂದ್ರು ತಂದೆ ತಾಯಿ ಆದವ್ರು, ನಮ್ಗೆ ಜೋರ ಕೊಟ್ಟು ಮಾಡಕ್ಕೆ ನಮ್ಗೆ ಶಕ್ತಿ ಇಲ್ಲವ, ಇಷ್ಟೆಲ್ಲ ಆಸ್ತಿ ಎಲ್ಲ ನಿನ್ಗೆ ತಾನೇ ಮಾಡೋದು, ಅವನ್ನೇ ಆಗು, ನಮ್ಗ್ ಜೋರ ಕೊಟ್ ಮಾಡಕ್ ಬೇರೆ ಗಂಡ್ಗಳ್ಗ ಆಗಲ್ಲ. 2 ಮಕ್ಳಾಗ್ಬಿಟ್ಟು ಹೊಂಟೋಗ್ಲಿ, ಇಲ್ಲ 2 ಮಕ್ಳಾಗ್ಬಿಟ್ಟು ಏನಾದ್ರು ಆದ್ರೂನು ನಾವ್ ಇದೀವಿ, ನಮಗ್ ಮನೆ ಬೆಳಿಬೇಕಷ್ಟೇನೆ. ನನ್ ನೋಡ್ತೀಯ, ನಮ್ಮನ್ ನೋಡ್ತೀಯ, ನಿನ್ ಸುಖ ನೋಡ್ತೀಯ ಅಂದ್ರು ಸರ್ ತಂದೆ ತಾಯಿ ಆದವ್ರು. ನಾನೇನಂತ ಯೋಚನೆ ಮಾಡ್ದೆ, ಅಯ್ಯೋ ಹೋಗ್ಲಿ ಬಿಡ, ಅವ್ರು ಇಷ್ಟೆಲ್ಲ ಮಗನ್ ಕಳ್ಕೊಂಡು ಇಷ್ಟೆಲ್ಲ ಆಗೈತೆ, ಆಯ್ತು ಬಿಡು, ನನ್ ಸುಖ ನೋಡಕ್ ಹೋದ್ರೆ ಅವ್ರ ಮನೆ ಬೆಳಿಬೇಕಲ್ಲ ಅಂತ. ನಮ್ ದೊಡ್ಡಪ್ಪ ಒಬ್ರು ಏನಂದ್ರು ಸರ್, ನಲ್ ಮಹಾರಾಜ ಸತ್ತೋದ, ನಲ್ತಂಗಿಯಿಂದ ಕತೆ ಮುಂದುವರಿಬೇಕಣಮ್ಮ, ನಲ್ತಂಗಿ ನೀನ್ ಇವಾಗ ನಮ್ಮ ಮನೆಗೆ, ನಿನ್ನಿಂದ ನಿಮ್ಮ ಕತೆ ಮುಂದುವರಿಬೇಕು, ನೀನು ನಾವ್ ಏನ್ ಮಾಡ್ತೀವೋ ಅದ್ರ ತಲೆಬಾಗು, ನಿಂಗ್ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಅಂದ್ರು ಸರ್. ಆಮೇಲೆ ನನ್ಗೊಂದು ಪರ್ಸೆಂಟ್ ಇಷ್ಟ ಇರ್ಲಿಲ್ಲ ಸರ್ ಮದ್ವೆ ಆಗಕ್ಕೆ, ತುಂಬಾ ಚೆನ್ನಾಗ್ ಓದ್ತಾ ಇದ್ದೆ. ಆಮೇಲೆ ಮಾಡಿದ್ರು ಮದ್ವೆ ಆಯ್ತು ಸರ್. ಆಯ್ತು ಅಂತ ಒಪ್ಕೊಂಡೆ, ಆಯ್ತು ನೀವ್ ಇಷ್ಟ ಹೇಳಿದ್ಮೇಲೆ ಆಯ್ತು, 2 ಮಕ್ಳಾಗ್ಬಿಡ್ಲಿ ಸಾಕು ಅಂದ್ರು ಸರ್. ಅದು ಇವತ್ ಅಂದಂಗೈತೆ ಸರ್, ನಮ್ ಮದ್ವೆ ಆಗ 20 ವರ್ಷ ಆಯ್ತು ಸರ್. ಹಂಗಂದು ಸರ್, ಅಲ್ಲೇ ಸೇರ್ಕೊಂಡ್ವಿ. ನಮ್ ಯಜಮಾನ್ ತುಂಬಾ ಒಂದ್ ತಿಳುವಳಿಕೆ ಅಂದ್ರೆ, ಸಾಮಾಜಿಕ ಪ್ರಜ್ಞೆ ಆಗ್ಲಿ, ಈ ಹೆಂಡತಿ ಸಂಸಾರ ಏನು ಅಷ್ಟು ತಿಳುವಳಿಕೆ ಅಷ್ಟು ಗೊತ್ತಾಗಲ್ಲ ಸರ್. ಏನೋ ಕೈಲಾಗಿದ್ದೊಂದ್ ಕೆಲ್ಸ ಮಾಡ್ತಾರೆ, ಹೊಟ್ಟೆ ಊಟ ಮಾಡ್ತಾರೆ, ಒಂದ್ ವ್ಯವಹಾರ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಸರ್. ಅಂತ ಒಂದ್ ಸ್ವಲ್ಪ ಸಮಯ ಪ್ರಜ್ಞೆನೂ ಇಲ್ಲ, ವ್ಯವಹಾರಿಕ ಜ್ಞಾನನೂ ಇಲ್ಲ, ಒಂದು ತಮಾಷೆ ಗುಣನೂ ಇಲ್ಲ, ಏನು ಇಲ್ಲ ಸರ್ ಮನುಷ್ಯನ ಹತ್ರ. ಏನೋ ಕೆಲ್ಸ ಕೈಗ್ ಸಿಕ್ಕಿದ್ ಕೆಲ್ಸ ಮಾಡ್ಬೇಕು, ಊಟ ಮಾಡ್ಬೇಕು, ಮಲ್ಕೋಬೇಕು, ಅಷ್ಟೇ ಕೆಲ್ಸ. ಆಮೇಲೆ ಮಾಡಿದ್ರು ಸರ್, ಆಯ್ತು, ಇಲ್ಲದ್ ಮನ್ಸಲ್ಲೇ ಮದ್ವೆ ಆದ್ವಿ ಸರ್ ನಾವು. ಇವ್ರ ಅಪ್ಪ ಅಮ್ಮನ್ ಸುಖಕ್ ಮದ್ವೆ ಆದ್ವಿ ನಾವ್ ಹೇಳ್ಬೇಕು ಅಂದ್ರೆ, ಇವ್ರ ಮನೆ ಇದಾಗ್ಲಿ, ನನ್ ಸುಖ ನೋಡ್ಬಾರ್ದು ಅಂತ. ಒಂದ್ 6 ತಿಂಗ್ಳು ಚೆನ್ನಾಗಿದ್ರು ಸರ್. ಒಂದ್ 6 ತಿಂಗ್ಳು ಅವ್ರು ಅಲ್ಲೇ ಸೇರ್ಕೊಂಡ್ರು, ನಾವ್ ಅಪ್ಪನ ಮನೇಲೆ ಸೇರ್ಕೊಂಡ್ರು. ಬೆಂಗ್ಳೂರ್ಗ್ ಹೋಯ್ತೀನಿ ಅಂತ ಮದ್ವೆ ಆದ್ರು. ಇಲ್ಲ, ಇವ್ರು ಒಂದ್ ಸ್ವಲ್ಪ ಚೆನ್ನಾಗ್ ನೋಡ್ಕೊಂಡ್ರಲ್ಲ ಹೊಸ ಗಂಡು ಅಂತ, ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ರು. ನಾನು ಹೋಗಲ್ಲ, ನಾನು ಇಲ್ಲೇ ತೋಟದಲ್ಲಿ ಕೆಲ್ಸ ಮಾಡ್ಕೊಂಡಿರ್ತೀನಿ, ನನ್ ಬೆಂಗ್ಳೂರಲ್ಲಿ ಏನು ಕೆಲ್ಸ ಬರಲ್ಲ ಅಂದ್ರು ಸರ್. ಬೆಂಗ್ಳೂರಲ್ಲಿ ಎಲ್ಲ ಏನು ದುಡ್ಮೆ ಇಲ್ದಲೆ ಬಂದು ಮಾಡ್ತಿದ್ದವ್ರನ್ನ, ದುಡ್ಮೆ ಏನು ಮಾಡೋದಕ್ಕೆ ಅವ್ರ ಮನೇಲಿ ಏನು ದುಡ್ಮೆ ಮಾಡಲ್ಲ ಅಂತಾನೆ ಕರ್ಕೊಂಬಂದ್ ಹಿಂಗೆ ಮಾಡ್ಬಿಟ್ಟವ್ರು ಸರ್ ಅವ್ರು. ಸರ್
ಹಂಗ್ ಮಾಡಿ ಸರ್ ಇದಾಯ್ತು ಸರ್. ಒಂದ್ 6 ತಿಂಗಳು ಅಳಿಯನ್ ಚೆನ್ನಾಗ್ ನೋಡ್ಕೊಂಡ್ರು ಸರ್. ಹ್ಮ್ ಚೆನ್ನಾಗ್ ನೋಡ್ಕೊಂಡ್ರೆ ಅತ್ತೆ ಅಳಿಯಂಗ್ ಸ್ಟಾರ್ಟ್ ಆಯ್ತು ಸರ್ ಜಗಳ. ಹ್ಮ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರು ಹೇಳಿದ್ ಕೆಲ್ಸನೇ ಮಾಡ್ಬೇಕು, ಅವ್ರು ಹೇಳ್ದಂಗೆ ಮಾಡ್ಬೇಕು, ಅವ್ರ ಇಷ್ಟದ ಪ್ರಕಾರನೇ ಮಾಡ್ಬೇಕು ಅನ್ನೋದು ಅವ್ರು ಇದು. ಹ್ಮ್ ನಮ್ಮನೆಗೆ ಅಲ್ವಾ ಇರೋದು, ನಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರೋದು ಅನ್ನೋ ತರ. ಅಂದ್ರೆ ನಿಮ್ ತಂದೆ ತಾಯಿ ಹೇಳ್ದಂಗೆ ತಂದೆ ತಾಯಿ ಅಳಿಯ ಅನ್ನೋದು ಕ್ರಮೇಣ ಕಡಿಮೆ ಮಾಡ್ಬಿಟ್ರು ಸರ್, ಮರ್ಯಾದಿನೇ ಕಡಿಮೆ ಮಾಡ್ಬಿಟ್ರು ಅಳಿಯ ಅನ್ನೋದು. ಓಕೆ. ವಾರಸ್ತಾರ ಅನ್ನೋ ತರ ಅವ್ರು ಇವತ್ತು ಅದೇ ನಮಗ್ ಪ್ರಾಬ್ಲಮ್ ಸರ್. ಅವ್ರು ಮಗಳು ಅನ್ನೋದ್ ಅವತ್ ಮರ್ತ್ಬಿಟ್ರು ಸರ್. ಅವ್ರು ಯಾವತ್ ನನ್ನ ಮದ್ವೆ ಮಾಡಿದ್ರು, ಹ್ಮ್ ಇಲ್ಲ ನನ್ ತಮ್ಮ ಅವತ್ ಯಾವತ್ ಹಂಗ ಆಯ್ತೋ, ಹಿಂಗ್ ಯಾವತ್ ಮದ್ವೆ ವಾರಸ್ತಾರ ಅಂತ ತಿಳ್ಕೊಂಡ್ರು ಅಷ್ಟೇ ಹೊರ್ತು ಅವಳ್ದು ಒಂದ್ ಮನ್ಸಿದೆ, ಅವಳ್ದು ಒಂದ್ ಜೀವನ ಇದೆ, ಅವಳ್ದು ಒಂದ್ ಸಂಸಾರ, ಅವಳಿಗೂ ಒಂದ್ ಆಸೆ ಆಕಾಂಕ್ಷೆ ಇದೆ ಅನ್ನೋದ್ನ ಮರ್ತ್ಬಿಟ್ರು ಸರ್. ಅವರು ನಮ್ಮ ವಾರಸ್ದಾರು, ನಮ್ಮ ಆಸ್ತಿಗ್ ಬಂದವ್ರೆ, ನಾವ್ ಹೇಳ್ದಂಗ್ ಕೇಳ್ಬೇಕು. ಫುಲ್ ಕಂಟ್ರೋಲು ಸರ್. ಹ್ಮ್ ಒಂದು ಜೀತದ ಆಳ್ತಾರ ಹೇಳ್ಬೇಕು ಅಂದ್ರೆ. ಹ್ಮ್ ಹ್ಮ್ ಅವ್ರ ಕಾಲಲ್ಲಿ ತೊಳ್ಸಿದ್ ಕೈಯಲ್ಲಿ ಮಾಡ್ಬೇಕು ಸರ್. ಓಕೆ. ಹಂಗ್ ಮಾಡ್ಕೊಂಡ್ ತುಂಬಾ ತುಂಬಾ ಕೆಳಮಟ್ಟಕ್ಕೆ ಮಡಿಕೊಬಿಟ್ರು ಸರ್ ಅಳಿಯನ್ನ. ಹ್ಮ್ ನಮ್ ಅವ್ರು ಅದಕ್ಕೇನು ವಿರೋಧ ಮಾಡ್ತಿರ್ಲಿಲ್ವಾ? ಹೆಂಗ್ ನಮ್ಮನ್ನ ಇಷ್ಟು ಕೀಳಾಗಿ ನೋಡ್ತೀರಾ ಅನ್ನೋ ತರ ಏನು ಕೇಳ್ತಿರ್ಲಿಲ್ವಾ? ಅವರು ಒಂದೊಂದ್ಸಲಿ ವಿರೋಧ ಮಾಡೋರು, ಅವಾಗ ಜಗಳ ಆಡ್ಬಿಡೋರು ಅತ್ತೇಳಿಯ. ಹೌದು, ನೀನ್ ನಮ್ಮನೆಗ್ ಬಂದಿದ್ಯಾ, ನಾವ್ ಹೇಳ್ದಂಗ್ ಕೇಳ್ಬೇಕು, ನೀನೇನ್ ಇಲ್ಲುಟ್ಟಿದ್ಯಾ, ನಮ್ಮ ಯಜಮಾನ್ರಿಗೇನು ಹುಟ್ಟಿದ್ಯಾ, ನಮ್ ತಾತಂಗ್ ಹುಟ್ಟಿದ್ಯಾ, ನಾವ್ ಹೇಳ್ದಂಗ್ ಕೇಳ್ಬೇಕು, ನೀನ್ ಮನ್ವಾಳ್ತನಕ್ ಬಂದಿದ್ಯಾ, ಹೇಳ್ಕೊಂಡ್ ಬಿದ್ದಿರ್ಬೇಕು ಅನ್ನೋವರ್ಗು ಮಾತಾಡೋರು ಸರ್. ಅವ್ರು ಇನ್ನ ಬಂದ್ಬಿಟ್ಟಿದೀನಿ ಆಡ್ಕತಾರೆ ಅಲ್ಲೇ ಮನ್ವಾಳ್ತ, ಅಯ್ಯೋ ಅತ್ತೆ ಮನೇಲಿ ಇರಕ್ಕಾಗ್ದಲೆ ಬಂದ್ಬಿಟ್ಟ. ಅವ್ರಿಗೇನ್ ಅಷ್ಟೆಲ್ಲ ಜಗಳ ಆಡಿದ್ರು ಅಲ್ಲೇ ಇರೋರು ಸರ್. ಏನಮ್ಮ ಹಿಂಗಂತೀಯ, ನನ್ ಹೆಂಡ್ತಿ ಕಳ್ಸು, ನಾನ್ ಹೋಯ್ತೀನಿ ಅಂತ ಅಲ್ಲೇ ಇಲ್ಲ ಒಂದ್ 3 ವರ್ಷ. ಬೆಳಗ್ಗೆ ಫುಲ್ ಬೆಳಗ್ಗೆ ತನಕ ಜಗಳ ಆಡೋದ್, ಸಂಜೆ ತನಕ. ತಿರ್ಗಾ ನಾನ್ ಹೋಗ್ತೀನಿ ಮಾಡ್ತೀನಿ ಅಂತ ಅನ್ಲೇ ಇಲ್ಲ. ಒಂದ್ 6 ತಿಂಗಳು ಚೆನ್ನಾಗ್ ನೋಡ್ಕೊಂಡ್ರು ಸರ್. ನಮ್ಗೆ 2 ಮಕ್ಳಾದ ಗ್ಯಾಪಲ್ಲಿ 2 ಗಂಡ್ ಮಕ್ಳಾದ್ರು ಸರ್. ಆದ್ರೂ ಅಂದ್ರೆ ದಿನಾ ಜಗಳ ಸರ್. ಹೊಲ್ತಕ್ ಹೋಗ್ಬಿಟ್ಟು ತೋಟಕ್ ಹೋಗು, ಅಲ್ಲೇ ಜಗಳ ಆಡ್ಕೊಂಬರೋನು ನಾನ್ ಗಂಡನ್ನೇ ಬೈಬೇಕು. ನಾನ್ ಅವ್ರ ಕಡೆಗೆ ಏನಾರ ಒಂದ್ ಮಾತು ವಹಿಸ್ಕೊಂಡ್ರೆ ಮುಗೀತು ಸರ್, ನನ್ ಕತೆನೂ ಮುಗೀತು. ಆ ತರ ಶೋಷಣೆ ಮಾಡಿ ಸರ್ ನನ್ಗೆ ಏನ್ ಮಾಡೋದು ಪರಿಸ್ಥಿತಿ ಅಂತ ಒಂದ್ಸಲಿ ತುಂಬಾ ತಾರ್ಕಕ್ ಹೋಗ್ಬಿಡ್ತು ಇವ್ರ ಜಗಳ. ನಮ್ಮ ಅಪ್ಪ ಇಬ್ರುನು ಬ್ಯಾಲೆನ್ಸ್ ಮಾಡೋರು. ಅವ್ರ ಒಂದ್ಸತಿ ಈ ಕಡೆಗ್ ಮಾತಾಡೋರು, ಒಂದ್ಸತಿ ಆ ಕಡೆಗ್ ಮಾತಾಡೋರು, ಹಂಗೆ ಬ್ಯಾಲೆನ್ಸ್ ಮಾಡ್ತೀವಿ. ಒಂದ್ಸಲಿ ತುಂಬಾ ಹೈ ಲೆವೆಲ್ಗೆ ಹೋಗ್ಬಿಡ್ತು. ಅವ್ರ ನಮ್ ಮನೆ ಬಿಟ್ಟು ಹೋಯ್ತೀನಿ, ಇವ್ರು ಬಿಲ್ಕುಲ್ ಇರೋದೇ ಬೇಡ ಅನ್ನೋ ತರ ಆಗೋಯ್ತು. ಏನೇ ಮಾರ್ಕೊಂಬಂದ್ರು ಸರ್ ಬಿಲ್ ಸಮೇತ ತೋರ್ಸುರು ನಂಬಿಕೆ ಇಲ್ಲ. ಇನ್ನು ಜಾಸ್ತಿ ಬಂದೈತಿ, ನೀನ್ ಮಡಿಕೊಂಡಿದ್ಯಾ, ನಾವ್ ಹೇಳಿದ್ ಕೆಲ್ಸ ಮಾಡಿಲ್ಲ, ಎಲ್ಲೂ ಕುತ್ಕೊಳಂಗಿಲ್ಲ, ಊರ್ ಮುಂದಕ್ ಹೋಗಂಗಿಲ್ಲ, ಒಬ್ರು ಮನೆ ಹತ್ರಕ್ ಹೋಗಂಗಿಲ್ಲ, ಅಷ್ಟು ಶೋಷಣೆ ಸರ್. ಅಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಅವ್ರಿಗೆ ನಮ್ಮನೆಗ್ ಬಂದವ್ರೆ ಅನ್ನೋ ತರ. ಹಂಗೆ ನಡೀತಾ ಇದ್ರಲ್ಲಿ 2 ಮಕ್ಳಾದ್ರು ಸರ್, 2 ಗಂಡ್ ಮಕ್ಳಾದ್ರು. ಇದಾಯ್ತು. ನಮ್ಮಮ್ಮ ತುಂಬಾ ಕೋಪಿಷ್ಟೇ. ನಮ್ಮಮ್ಮ ನಮ್ಮ ಯಜಮಾನ ತುಂಬಾ ಲೋ ಲೆವೆಲ್, ಅದನ್ ವಿರೋಧಿಸ ಶಕ್ತಿ ಇಲ್ಲ. ಆಮೇಲೆ ಹೋಗ್ ಸಂಸಾರ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇಲ್ಲ ಸರ್. ಜಗಳಾಡು, ಬೆಳಗಿನ ಸಾಯಂಕಾಲ ತನಕ ತಿರ್ಗಾ ಅದೇ ಕೆಲ್ಸ ಮಾಡು, ಬೆಳಗಿನ ಸಾಯಂಕಾಲ ಕೆಲ್ಸ ಮಾಡು, ಅದೇ ಮಾಡು, ಒಂದ್ ಗಳಿಗೆ ಕುಂಡಿಸ್ತಿರ್ಲಿಲ್ಲ ಸರ್. ಈ ಗ್ಯಾಪ್ ಅಲ್ಲಿ ಸರ್ ಬರೇ ಒಂದು ಹೊಲ ಇತ್ತು, ಒಂದು ಬೋರ್ವೆಲ್ ಹಾಕಿದ್ರು, ಅಡಕೆ ಸಸಿ ಹಾಕ್ಸಿ 3 ವರ್ಷ ಗ್ಯಾಪ್ ಒಳಗೆ ಸರ್. ನಮ್ ಭಾವ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು, ನಮ್ಮ ಯಜಮಾನ್ರಣ್ಣ. ಎಲ್ಲಾ ಗೊಬ್ಬರ ತಗೊಂಬಂದು, ಒಂದ್ 2 ಟ್ಯಾಕ್ಟರ್ ಗೊಬ್ಬರ ತಗೊಂಬಂದು, ಸಸಿ ತಗೊಂಬಂದು, ಅಲ್ಲಿಂದನೇ ಜನ ಕರ್ಕೊಂಬಂದ್ರು. ತೋಟ ಮಾಡಿಸ್ಬಿಟ್ರು ಸರ್. ಎಲ್ಲ ತೋಟ ಮಾಡ್ಸಿ ನಮ್ಮನೆಯವ್ರು ಬೇಸಾಯ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ತೋಟ ಎಲ್ಲ ಇಂಪ್ರೂವ್ ಆಯ್ತು ಸರ್. ಅಷ್ಟು ಇಂಪ್ರೂವ್ ಆಯ್ತು. ಇವ್ರ ಜಗಳ ಆಗಿ ತುಂಬಾ ಲೆವೆಲ್ ನಮ್ಮ ಅತ್ತೆಗೆ ಗೊತ್ತಾಗೋಯ್ತು ಸರ್. ಇವ್ರು ತುಂಬಾ ಪೀಕಿಗೆ ಹೋದ್ಮೇಲೆ ಯಾರೋ ಹೋಗಿ ಹೇಳ್ಬಿಟ್ಟಿವ್ರೆ, ನಿಮ್ ಮಗನ್ ತುಂಬಾ ಇಕ್ಕಟ್ ಕೊಡ್ತಾವ್ರೆ, ಅವ್ರು ಸಖತ್ ಜಗಳ ಆಡ್ತಾರೆ, ತುಂಬಾ ಇರ್ತಾರೆ ಅಂತ. ಒಂದೊಂದ್ಸಲಿ ಊಟನೇ ಕೊಡ್ತಿರ್ಲಿಲ್ಲ.
ಅಲ್ಲಿವರೆಗೂ ಜಗಳ ಆಗೋಯ್ತು. 1 ಗಂಟೆ ಯಾರು ಊಟ ಕೊಡ್ತಿರ್ಲಿಲ್ಲ ಜಗಳ ಆಡ್ದಾಗ. ಹಂಗೆ ಎಲ್ಲ ನಾವು ಕೊಟ್ರಾಯ್ತು ತಗೋಂತ ತೋಟಕ್ಕೆ ಕೆಲ್ಸಕ್ ಹೋಗಿರೋರ್ಗ್ 1 ಗಂಟೆ ಯಾರು ಊಟ ಕೊಡ್ತಿರ್ಲಿಲ್ಲ. ಅವ್ರು ಬಂದ್ ನನ್ನನ್ ಬೈಯೋದು, ನಾನ್ ಎಲ್ಲೆಲ್ಲ ನಿಮ್ ಮನೆಗ್ ಬಂದೆ ಹಂಗೆ ಹಿಂಗೆ ಅಂತ. ಹಂಗೆ ನಡೀತಾ ಸರ್ ನಮ್ಮ ಅತ್ತೆ ಒಂದ್ಸಲಿ ಬಾರ ಇಲ್ಲಿ ಅಂತ ಕರ್ಸ್ಕೊಂಡು ಅಲ್ಲೇ ಇರ್ಸ್ಕೊಬಿಟ್ರು ಸರ್. ಅವ್ರ ಮನೇನು ಬೇಡ, ಇಷ್ಟೊಂದ್ ಆಯ್ದ್ರು ನನ್ಗೆ ಹೇಳಕ್ ಆಯ್ತಿರ್ಲಿಲ್ವಾ, ಬೇಕಿಲ್ಲ ಬಿಲ್ಕುಲ್ ಬೇಕಿಲ್ಲ, ಬಿದ್ದಿರು ಅಂತ ಅಲ್ಲೇ ಇರ್ಸ್ಕೊಬಿಟ್ರು ಸರ್. ನಾನ್ 2ನೇ ಮಗುನ್ ಬಾಣ್ತಿ. ಬಿಲ್ಕುಲ್ ಅವ್ರ ಹೆಣ್ಣು ಬೇಡ, ಅವ್ರ ಮನೇನು ಬೇಡ, ಬಾರೋ ಇಷ್ಟೊಂದು ನೋವು ತಿನ್ಕೊಂಡು ಅಲ್ಲೇ ಯಾಕೋ ಇದೀಯಾ ಬಾರೋ ಅಂತ ಮಾಡಿಕೊಬಿಟ್ರು ಸರ್. ಮಾಡಿಕೊಬಿಟ್ರೆ ನನಗ್ ಗೊತ್ತಾಯ್ತು ವಿಷಯ, ಕಳ್ಸಲ್ಲ ಅನ್ನೋದ್ ಗೊತ್ತಾಯ್ತು. 8 ದಿವ್ಸ ಆಯ್ತು, 15 ದಿವ್ಸ ಆಯ್ತು, 1 ತಿಂಗ್ಳಾಯ್ತು, ಬರ್ಲೇ ಇಲ್ಲ. ಕೇಳಿದ್ರೆ ಕಳ್ಸಲ್ವಂತೆ ಅನ್ನೋ ವಿಷಯ ಬಂತು ಸರ್. ನಾನ್ ನಮ್ಮ ಅಪ್ಪನ ಕಾಲ್ ಹಿಡ್ಕೊಂಡೆ ಸರ್, ನನಗ್ ಗಂಡ ಬೇಕು, ನಿಮ್ಗಿನ ಗಂಡ ಈ ವಯಸ್ಸಿಗೆ ನನ್ ಗಂಡನ್ ಬಿಟ್ಟಿರಕ್ಕಾಗಲ್ಲ, ನನ್ ಗಂಡನ್ ಕರ್ಕೊಂಬಂದ್ ಕೊಡ್ರಿ ನನ್ಗೆ, ನಾವು ಬೆಂಗ್ಳೂರ್ಗ್ ಹೋಗ್ಬಿಡ್ತೀವಿ, ನಾವ್ ಇಲ್ಲಿ ಇರಲ್ಲ ಅಂತ ಕೇಳ್ಕೊಂಡೆ ಸರ್. ಕೇಳ್ಕೊಂಡಿದ್ಕೆ ಹೋಗಿ ಏನೋ ಮಾಡಿ ಕರ್ಕೊಂಡ್ ಬಂದ್ರು. ಅವ್ರ ನಮ್ಮ ಅತ್ತೆ ಎಲ್ಲ ಜಗಳ ಒಂದ್ ಸ್ವಲ್ಪ ಆಡಿ ಕಳ್ಸಿದ್ರು. ಕಳ್ಸಿ ಬೆಂಗ್ಳೂರ್ಗ್ ಬಂದ್ಬಿಟ್ವಿ ಸರ್ ನಾವು. ಬರೇ 5 ತಿಂಗ್ಳು ಮಗ ಸರ್, ನಾನು 2ನೇ ಮಗನ ಬರೇ 5 ತಿಂಗ್ಳು ಬಾಣ್ತಿ ಬೆಂಗ್ಳೂರ್ಗ್ ಬಂದ್ಬಿಟ್ವಿ. 10,000 ರೂಪಾಯಿ ಸಾಲ ಮಾಡ್ಬಿಟ್ಟು ಬೆಂಗ್ಳೂರ್ಗ್ ಒಂದ್ ಸೀಟ್ ಮನೆ ಸರ್, ಸುಮ್ನೆ ಒಂದ 10x10 ಇರ್ಲಿಲ್ಲ ಸರ್ ಒಂದ್ ಮನೆ. ಅದಕ್ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ಬಿಡಣ, ಸುಮ್ನೆ ಅಲ್ಲೇ ಇದ್ರೆ ನನ್ ಸಂಸಾರನೇ ಹಾಳಾಗ್ಬಿಡ್ತೈತಿ, ಈ ವಯಸ್ಸಿಗೆ ಗಂಡ ಇದಾಗ್ಬಿಟ್ಟೆ, ಆಮೇಲೆ ಏನೇನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆಮೇಲೆ ಒಪ್ಪಿಗೆ ಕೊಟ್ರು. ಸರಿ ನೀವ್ ಹೋಗೋದ ನಮ್ಮ ಹ್ಯಾಂಡ್ ಅವರಲ್ಲೇ ಇರ್ಬೇಕು, ದುಡ್ದಿದ್ದೆಲ್ಲ ನಮ್ಗೆ ಕೊಡ್ಬೇಕು ಅಂತ ಎಲ್ಲ ಬಿಗಿ ಮಾಡಿ ಕಳ್ಸಿದ್ರು ಸರ್. ನಾನು 5 ತಿಂಗ್ಳು ಮಗ ಕರ್ಕೊಂಡ್ ಬಂದ್ರೆ ಸರ್, ಇಲ್ಲಿ ದುಡ್ಮೆ ಇಲ್ಲ. ನಮ್ಮ ಯಜಮಾನನ ಯಾರೋ ಅವ್ರೊಬ್ರು ಕರ್ಕೊಂಡ್ ಹೋಗ್ಬಿಟ್ಟು ಬರೇ 2,000 ರೂಪಾಯಿ ಸಂಬಳಕ್ ಸೇರಿಸ್ಬಿಟ್ರು ಸರ್. ಮುಂದೆ ಇಂಪ್ರೂವ್ ಆಗುತ್ತೆ, ಸೇರ್ಕೋ, ದೊಡ್ಡ ಲಿಮಿಟೆಡ್ ಫ್ಯಾಕ್ಟ್ರಿ, ಮುಂದೆ ಏನು ಕೆಲ್ಸ ಗೊತ್ತಿಲ್ಲ ನಮ್ಮ ಯಜಮಾನಿಗೆ. ಅಲ್ಲಿವರೆಗೂ ಒಂದ್ ಪಿನ್ ಪಾಯಿಂಟ್ ಕೆಲ್ಸ, ಏನೋ ಬಾರಲ್ ಗಿರಲ್ ಕೆಲ್ಸ ಮಾಡಿದ್ರಂತೆ, ಅದ್ ಬಿಟ್ಟು ಬೇರೆ ಏನಕ್ಕೆ ಕಸ್ವಿಲ್ಲ ಸರ್. ಆಮೇಲೆ ತಗೊಂಡೋಗ್ಬಿಟ್ಟು ಯಾರೋ ನಮ್ ರಿಲೇಷನ್ ಬರೇ 2,000 ರೂಪಾಯಿ ಸಂಬಳಕ್ ಸೇರ್ಸ್ಬಿಟ್ರು ಸರ್ ವೆಲ್ಡಿಂಗ್ ಕೆಲ್ಸಕ್ಕೆ. ಮನೆಗ್ ಬರೋಷ್ಟು ಸರ್ ಟೊಮೊಟೊ ಹಣ್ಣಾದಂಗ ಅದು, ಕಣ್ ಬಿಡಕ್ ಆಯ್ತಿರ್ಲಿಲ್ಲ ಮಧ್ಯಾಹ್ನ ಊಟಕ್ ಬರುವಾಗ ಸರ್. ಜೀವನನು ಸಾಕ್ಸಕ್ ಆಯ್ತಿರ್ಲಿಲ್ಲ ಸರ್. ಹಂಗಾಗಿ ಸರ್ 2006ರಲ್ಲಿ ಸರ್ ಮಗುನ ಕಳಿಸ್ಬಿಟ್ಟೆ ಸರ್, ನಮ್ಮ ಅಮ್ಮನ್ ಕರ್ಸ್ಬಿಟ್ಟು 5 ತಿಂಗ್ಳು ಮಗುನ 5 ತಿಂಗ್ಳು ಮಗುನ ಕಳ್ಸ್ಬಿಟ್ಟು ಅವನ್ಗೂ ಸ್ವಲ್ಪ ಹುಷಾರಿಲ್ದಂಗ ಆಯ್ತು. ಅದ್ ತೋರ್ಸಕ್ಕೂ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಸರ್. ಕಳಿಸ್ಬಿಟ್ಟು ಸರ್ ಗಾರ್ಮೆಂಟ್ಸ್ ಸೇರ್ಕೊಂಡ್ಬಿಟ್ಟೆ ಸರ್. ಗಾರ್ಮೆಂಟ್ಸ್ ಸೇರ್ಕೊಂಡು ದುಡಿ 2 ಮಕ್ಳನ್ನು ಊರಿಗ್ ಬಿಟ್ಬಿಟ್ಟೆ ಸರ್. ನಾವ್ ದುಡಿಯೋದೆಲ್ಲ ನಿಮಗ್ ಕೊಡ್ತೀವಿ, 2 ಮಕ್ಳು ಸಾಕ್ರಿ, ನನ್ ಮನೇನು ಕಟ್ಸ್ತೀನಿ. ಮನೆ ಇರ್ಲಿಲ್ಲ ಸರ್ ಊರಲ್ಲಿ, ಮನೆ ಕಟ್ಸ್ತೀನಿ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗಿ 1 ದಿವಸ ನಾನು ಫ್ರೀಡಮ್ ಮಾಡ್ಕೊಂಡಿಲ್ಲ ಸರ್. 1 ದಿನ ನಾನು ಸಾಕಾಯ್ತು ಅನ್ಲಿಲ್ಲ, ಬೇಕಾಯ್ತು ಅನ್ಲಿಲ್ಲ ಸರ್. ಎಲ್ಲಾ ದುಡ್ದು ಮಾಡಿ ಎಲ್ಲಾ ಮನೆ ಚೀಟಿ ಹಾಕಿ ಎಲ್ಲಾ ಮಾಡಿ ಮನೆ ಕಟ್ಟಿಸ್ತು ಸರ್ 2008ರಲ್ಲಿ. ಅಲ್ಲಿ ಮನೆ ಕಟ್ಸ್ತಾ ಇದೀವಿ ಸರ್, ದುಡ್ದಿರಲ್ಲ ಅವ್ರಿಗೆ ಕೊಟ್ಬಿಡಿನಿ, ಒಂದ್ ಸ್ವಲ್ಪ ಜೀವನಕ್ಕೆ ಎಷ್ಟ್ ಬೇಕಷ್ಟ್ ಮಡಿಕೊಂಡು ಎಲ್ಲ ತಿಂಗ್ಳಾಯ್ತು ಅಂದ್ರೆ ಕೊಟ್ ಕಳ್ಸ್ಬಿಡ್ತಿದ್ದೆ. ಅದ್ರ ಮೇಲೆ ಒಂದ್ ಚೀಟಿ ಹಾಕೊಂಡಿದ್ದೆ, ಆ ಚೀಟಿನೂ ಕೊಟ್ ಕಳ್ಸ್ಬಿಟ್ಟೆ, ಎಲ್ಲ ಕೊಟ್ ಕಳ್ಸಿ ಮನೆ ಕಟ್ಟಿಸಿದ್ವಿ ಸರ್. ಅಲ್ಲಿದ್ರಲ್ವಾ ನಮ್ದೇ ಅಲ್ವಾ, ಇದೇನ್ ಬೆಂಗ್ಳೂರಲ್ಲಿ ನಾವೇನ್ ಇರಕ್ಕಾಗುತ್ತ ನಮ್ಮಂತವ್ರು ಅಂತ ನಮ್ ಭಾವನೆ. ನಮ್ದು ಇಂಡಿವಿಜುವಲ್ ಏನಿಲ್ಲ ಸರ್, ಅವು ಎಲ್ಲ ಒಂತಾವಿದ್ರೆ ಅಲ್ವಾ ನಮ್ಗೆ ಅಲ್ವಾ ಅಂತ ಮಾಡಿದ್ವಿ ಸರ್. ಈ ಗ್ಯಾಪ್ ಅಲ್ಲಿ ಇನ್ನು ಗುರುಪ್ರವೇಶ ಆಗಿಲ್ಲ ಸರ್, ನಮ್ ಭಾವ ಆಕ್ಸಿಡೆಂಟ್ ಆಗ್ತಿರೋದ್ರು ಸರ್. ಈ ಅಡಿಕೆ ಗಿಡ ಹಾಕೊಟ್ಟಿದ್ರಲ್ಲ ಸರ್ ಅವರು, ನಿಮ್ಮ ಗಂಡನ ಅಣ್ಣ ಆಕ್ಸಿಡೆಂಟ್ ಆಗ್ತಿರೋದ್ರು ಸರ್. ಆಕ್ಸಿಡೆಂಟ್ ಆಗ್ತಿರೋದ್ರೆ ಸಡನ್ ಆಗಿ ಯಾವ್ದೋ ಮದ್ವೆಗ್ ಹೋಗ್ಬಿಟ್ಟು ಸಡನ್ ಆಗಿ ಡೆತ್ ಆಗೋದ್ರು ಸರ್. ಪಾಪ ಇನ್ನೂ ಒಂದ್ ಚಿಕ್ಕ ಮಗು ಇತ್ತು ಅವ್ರಿಗೆ, ಹೆಣ್ ಪಾಪು 3 ವರ್ಷ 4 ವರ್ಷ.
ಹ್ಮ್ ಆಮೇಲೆ ಡೆತ್ ಆದ್ರೆ ನಮ್ಮ ಮನೆಯವ್ರ ಏನ್ ಮಾಡಿದ್ರು, ಇದ್ದ ಎಲ್ಲ ವಿಷಯ ಗೊತ್ತಾದ್ಮೇಲೆ ಹೋದ್ವಿ ಸರ್. ಹೋಗಿದ್ಕೆ ಮಣ್ಗೋಗಿದ್ಕೆ ನಮ್ಮ ಯಜಮಾನನ್ ಕಳಿಸ್ಲಿಲ್ಲ ನಮ್ಮ ಅತ್ತೆ ಸರ್. ಹ್ಮ್ ಇಲ್ಲ ನಮ್ಮನೇಲಿ ಯಾರು ಮಾಡೋರಿಲ್ಲ, ಇನ್ನೊಬ್ರು ಇದ್ರು, ಅವರು ದುಡ್ಮೇಲಿ ಇದ್ರು, ದುಡ್ಮೆ ಚೆನ್ನಾಗ್ ಮಾಡ್ತಿದ್ರು. ಹ್ಮ್ ಇಲ್ಲ ನೀನೇ ಬೇಕು, ನೀನೇ ಕೆಲ್ಸ ಮಾಡ್ಬೇಕು, ನೀನೇ ಇರ್ಬೇಕು, ಬೆಂಗ್ಳೂರ್ ಬಿಲ್ಕುಲ್ ಹೋಗ್ಬೇಡ ಅಂತ ಆಣೆ ಭಾಷೆ ಮಾಡಿ ಮಡಿಕೊಬಿಟ್ರು ಸರ್. ಮಣ್ಗೋದವ್ರನ್ನ ಕಳಿಸ್ಲೇ ಇಲ್ಲ. ಹ್ಮ್ ಒಬ್ಬನ ಸ್ಕೂಲ್ಗೆ ಹಾಕೋಬಿಟ್ಟಿದೀನಿ ಅಷ್ಟೊಳಗೆ, ಹ್ಮ್ ದೊಡ್ಡ ಮಗುನ. ಹ್ಮ್ ಆಮೇಲೆ ಇವತ್ ಬರ್ತಾರೆ, ನಾಳೆಗ್ ಬರ್ತಾರೆ, ನಾಡ್ದು ಬರ್ತಾರೆ ಅಂತ ಸರ್. 9 ತಿಂಗಳು ಬರ್ಲೇ ಇಲ್ಲ ಸರ್. ಹ್ಮ್ ನಮ್ಮ ಅತ್ತೆ ಅಲ್ಲಿ ಬಿಗಿ ಮಾಡ್ಬಿಟ್ರು. ನಾನ್ ಮತ್ತೆ ಹೋದ್ರೆ ಇದೇ ಕಾಂಟ್ರವರ್ಸಿ, ಇದೇ ಜಗಳ ಅಲ್ಲ ಅಂತ ನನ್ಗೆ ಇಲ್ಲೇ ದುಡ್ಕೊಂಡ್ ತಿನ್ನೋಣ ಇನ್ನೊಂದ್ ಸ್ವಲ್ಪ ದಿನ ಅಂತ. ಹ್ಮ್ ಆಮೇಲೆ ಸಾಲ ಬೇರೆ ಮಾಡ್ಬಿಟ್ಟಿದೀವಿ ಆ ಗ್ಯಾಪ್ ಅಲ್ಲಿ ಮನೆ ಕಟ್ಟಕ್ಕೆ ಸರ್. ಹಂಗ್ ಮಾಡ್ಬಿಟ್ಟು ಮನೆ ಕಟ್ಟಕ್ ಸಾಲ ಆಗೋಯ್ತಲ್ಲ ಅಂತ ಮಾಡ್ತಾ ಇದೀವಿ. ಅವ್ರು ನಮ್ಮ ಮನೆಯವ್ರು ಕಳಿಸ್ತಾನೆ ಇಲ್ಲ. ತಿರ್ಗಾ ಬಂದು ನನ್ ಮೈದ ಎಲ್ಲ ಸಾಲ ತೀರ್ಸ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಊರ್ಗೋದ್ವಿ ಸರ್. ಹ್ಮ್ ತಿರ್ಗಾ ಊರಿಗೆ ಏನಂತ ಹೋದ್ರು, ನಮ್ಮ ಅಪ್ಪ ಏನಂದ್ರು, ಇಲ್ಲ ನಾನ್ ಬರಲ್ಲ ಅಂದಿದ್ಕೆ, ಇಲ್ಲ ಕಣವ ಇವಾಗ ಮನೆಗಿನ ಎಲ್ಲ ಕಟ್ಟೈತೆ, ಇಲ್ಲಿ ಬೆಂಗ್ಳೂರಲ್ಲಿ ನಾನು ನಿನ್ ಗಂಡ ಬರಲ್ಲ ಅಂತಾರೆ, ನಾನ್ ನಿನ್ ನೋಡ್ಕೊಂಡ್ ಕುತ್ಕೊಳಕ್ ಆಗಲ್ಲ, ನಾನು ಅಲ್ಲಿ ಹೊಲ ಮನೆ ಹೆಂಡ್ತಿ ಬಿಟ್ಟು ಕುತ್ಕೊಳಕ್ ಆಗಲ್ಲ ಅಂತ. ತಿರ್ಗಾ ಅವ್ರು ಯಾವಾಗ ನನ್ ಮೈದ ಸಾಲ ತೀರ್ಸ್ತೀನಿ ನಡಿ ಹೋಗೋಣ ಅನ್ನಕ್ ಹಿಡಿದ್ರು. ನಮ್ಮ ಯಜಮಾನನು ನನ್ ಬರಲ್ಲ ಅನ್ನಕ್ ಹಿಡಿದ್ರು. ತಿರ್ಗಾ ಊರ್ಗೋದ್ವಿ ಸರ್. ತಿರ್ಗಾ ಊರ್ಗೋದ್ವಿ. ಹೋದ್ರೆ ಓದಿದ್ ದಿವಸನೇ ಏನಂದ್ರು ನಮ್ಮಪ್ಪ, ಇವತ್ತಿಂದೀಚೆಗೆ ಮನೆ ಕೆಲ್ಸ ಏನು ಮಾಡ್ಬೇಡ ಅಂತ ಹೇಳಿದ್ರು ನಮ್ಮಮ್ಮಂಗೆ. ನಾನ್ ಅತ್ತೆ ಮನೆಗೆ ಹೋಗ್ಲಿಲ್ಲ. ಅತ್ತೆ ಮನೆಗೆ ಹೋಗಕ್ಕೆ ಇಲ್ಲೇ ಇರು, ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾನೆ, ಅಲ್ಲಿ ಊರು 10 ಕಿಲೋಮೀಟರ್ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಅಮ್ಮನ್ ಮನೆಗೆ ಹೋದೆ. ಅವ್ರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರು ಸರ್. ಆಮೇಲೆ ಮಕ್ಳು ಓದಿಸ್ಬೇಕು ಅಂತ ಕಂಡೀಷನ್ ಹಾಕ್ತೆ ನಾನು. ಮಕ್ಳು ಓದಿಸ್ಬೇಕು, ನಂಗ್ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು, ಮಕ್ಳು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿಸ್ಬೇಕು, ಮಕ್ಳು ಓದಿಸ್ಬೇಕು ಚೆನ್ನಾಗಿ, ನನ್ಗೆ ಅದೊಂದೇ ಆಸೆ ಅಂತ ಹೇಳ್ದೆ ಸರ್. ಹೇಳಿದ್ರೆ ಓದ್ ದಿವಸನೇ ಹಂಗಂದ್ರು ನಮ್ಮಪ್ಪ, ಇವತ್ತಿಂದೀಚ್ ಮನೆ ಕೆಲ್ಸ ಮಾಡ್ಬೇಡ ನೀನು ಅಂತ ನಮ್ಮಮ್ಮಂಗೆ ಹೇಳಿದ್ರು. ಹೋಗಿ ಆಯ್ತು ಅಂತ ಸೇರ್ಕೊಂಡ್ವಿ. ಆವಾಗೂ ತಿರ್ಗಾ ರಿಪೀಟು ಸರ್. ನನ್ ಮೈದ ಸಾಲ ಎಲ್ಲ ತೀರ್ಸ್ತಾ ಎಲ್ಲ ಮಾಡ್ದೆ ಎಲ್ಲ ಆಯ್ತು. 6 ತಿಂಗಳು ಚೆನ್ನಾಗಿದ್ರು ಸರ್. ಕೆಲ್ಸಕ್ ಹೋಗು ನಾನು ಈಗ್ಲೇ ಬಂದು ನಮ್ ತಲೆ ಮೇಲೆ ಕುತ್ಕೊಂಡಲ್ಲ, ಹಂಗೆ ಹಿಂಗೆ ಅಂತ ಇವ್ರು ಟಾರ್ಚರ್ ಕೊಡ್ತಾರೆ. ನಮ್ಮ ಯಜಮಾನಂಗೆ ಅಲ್ಲೂ ವ್ಯವಹಾರ ಕೊಟ್ಟಿಲ್ಲ, ಅಲ್ಲೂ ಸುಮ್ನೆ ಕೆಲ್ಸ ಮಾಡಕ್ ಅಲ್ಲಿ ಇಟ್ಕೊಂಡವ್ರು ಸರ್. ಮಕ್ಳು ನೋಡ್ಸಕ್ ಆಯ್ತಾ ಇಲ್ಲ. ಹಂಗ ಕೇಳಿದ್ರೆ ಇಲ್ಲ ನಮ್ ಮಕ್ಳು ನೋಡ್ತೀನಿ ಅಂತ ಏನ್ ಕರ್ಕೊಂಬಂದಿಲ್ಲ, ನಿನ್ ಗಂಡನ್ ಕೇಳು ಅಂತ ಇವ್ರ ಅಂತಾರೆ. ನಮ್ಮ ಯಜಮಾನನ್ ಕೇಳಿದ್ರೆ ನಾನೇ ಎಲ್ಲಿಂದ ಓದ್ಸಿ, ಇಲ್ಲೂ ವ್ಯವಹಾರ ಕೊಟ್ಟಿಲ್ಲ, ಅಲ್ಲೂ ವ್ಯವಹಾರ ಕೊಟ್ಟಿಲ್ಲ, ನಾನೇ ಎಲ್ಲಿಂದ ಓದ್ಸ್ಲಿ ಅಂತ ಅವ್ರ ಅಂತವ್ರಿ ಸರ್. ಮಕ್ಳನ್ನ 1 ದಿವಸ ವ್ಯಾನ್ ಅವ್ರು ಬಿಟ್ಟೋದ್ರು, 2 ದಿವಸ ಬಿಟ್ಟೋದ್ರು. ಸ್ಕೂಲಿಂದಾನು ತೆಗ್ದಾಕ ಮೂಮೆಂಟ್ ಬಂದ್ಬಿಡ್ತು ಸರ್. ಹಲೋ ಹೇಳುವ. ಆಗ ಸರ್ ಸಣ್ಣದ್ ಅಲ್ಲೇ ಒಂದ್ ಕೆಲ್ಸ ಹುಡಿಕೊಂಡೆ ಸರ್. ಬರೀ 2,000 ರೂಪಾಯಿ ಸಂಬಳದ್ದು ಕೆಲ್ಸ ಹುಡಿಕೊಂಡು ಮಕ್ಳನ್ನ ಓದಿಸ್ಕೊಂಡು ಹಂಗೆ ಇದ್ವಿ ಸರ್. 2,000 ರೂಪಾಯಿನೂ ಕೊಡು ಅಂತ ಇವ್ರ ಜಗಳ, ನಾನ್ ಮಕ್ಳನ್ನ ಓದಿಸ್ಬೇಕು ಅಂತ ಇದು. ಹಂಗೆ ಹೋಗಿ ಸರ್ 3 ವರ್ಷಕ್ಕೆ ಸರ್ ನನ್ಗೆ ಕೊಡಬಾರ್ದು ಹಿಂಸೆ ಆಗೋಯ್ತು ಸರ್. ನೀವೆಲ್ಲಾರನು ಸಾಕ್ಬೇಕು ಅಂತ ಇವ್ರು ನಮ್ಮ ಯಜಮಾನ ಅಲ್ಲಿ ಸುಮ್ಮನ್ ಕಾಲ ಕಳ್ಕೊಂಡ ಅಲ್ಲಿ 1 ತಿಂಗ್ಳು 20 ದಿವ್ಸಕ್ಕೆ ಬರೋರು, ನಾನ್ ಎಲ್ಲಿಂದ ತರೋಣ ಅಂತ ಅನ್ನೋರು ಸರ್. ನಾನ್ ಮಕ್ಳನ್ನ ಓದಿಸ್ಬೇಕು ಅಂತ ನನ್ನ ಉದ್ದೇಶ. ಹಂಗೆ ಮಾಡಿ ಸರ್ ನಾನ್ 2,000 ರೂಪಾಯಿ ಸಂಬಳದಲ್ಲೇ ಮಕ್ಳನ್ನ ಓದಿಸ್ಕೊಂಡು ಸುಮ್ನೆ ಹಂಗೆ ಮಾಡ್ತಿದ್ದೆ. ಆಗಲ್ಲ ಅಂತ ಅನ್ಬಿಟ್ಟು ಮನೆಗೇನು ತಂದಾಕದ ಬಿಟ್ಬಿಟ್ರು ಸರ್ ಇವ್ರು ನಮ್ಮಪ್ಪ ನಮ್ಮಮ್ಮನೆ. ಎಷ್ಟೋ ದುಡಿತಾಳೆ ಅನ್ನೋ ತರ ತಿಳ್ಕೊಬಿಟ್ರು. ಎಷ್ಟೋ ದುಡಿತಾಳೆ, ನನ್ಗೆ 2,000 ರೂಪಾಯಿ ಕೊಡ್ತಿದ್ವಿ, ಎಷ್ಟೋ ಮಕ್ಳನ್ನ ಓದಿಸ್ತಾಳೆ, ನಮಗ್ ಕೊಡಲ್ಲ, ಎಲ್ಲ ತಂದ್ ನಮ್ ಕೈ ಕೊಡಲ್ಲ ಅಂತ ಅಷ್ಟೇ ವಿಷಯಕ್ಕೆ ಅದ್ನೇ ಒಳಗಡೆ ಇಟ್ಕೊಂಡು ಮನೆಗೆ ದಿನಸಿ ಏನು ತಂದಾಕ್ತಂಗೆ ಟಾರ್ಚರ್ ಕೊಟ್ಬಿಟ್ರು. ಆಮೇಲೆ ನಮ್ಮ ಯಜಮಾನನ್ ಒಂದ್ ದಿವಸ ಕರ್ದು ತೋರಿಸ್ದೆ, ನೀನ್ ಇಂತ ಮನುಷ್ಯ ಆಗಿ ಇಂತನಾದ್ರೂ ನನ್ ಮದ್ವೆ ಆಗಿ ಇಷ್ಟೆಲ್ಲ ಇಕ್ಕಟ್ ಕೊಡ್ತಾರ, 3 ದಿವಸ ಇರು, ಅವ್ರು ಏನೇನ್
ಊಟಕ್ಕೆ ಇಲ್ದಂಗೆ ಯಾರ್ ಮುಂಚೆ ನಾವು ಇರಕಾಯ್ತದೆ, ಮಕ್ಳಿಗ್ ಬಾಕ್ಸ್ ಕಟ್ಟೋದ್ ಹೆಂಗೆ, ನಾವು ಊಟ ಮಾಡೋದ್ ಹೆಂಗೆ, ನೀನು ತಲೆ ಕೆಡ್ಸ್ಕೊಳಲ್ಲ, ಇವ್ರು ನೋಡಿದ್ರೆ ಇಷ್ಟ ಆಫ್ಟರ್ ಕೊಡ್ತಾರೆ. ಒಬ್ರು ಮನೆಗ್ ಹೋಗಂಗ್ ಇರ್ಲಿಲ್ಲ, ಒಬ್ರನ್ನ ಸ್ನೇಹಿತರು ಅಂತ ಮನೆ ಕರ್ಕೊಂಬರ್ಲಿಲ್ಲ ಸರ್. ನಮ್ಮನೆ ಇದು, ನೀನೇನು ಈ ನಮ್ಮನೆಗೆ ನಿನ್ ಸ್ನೇಹಿತರು ಕರ್ಕೊಂಬಂದು ಒಂದ್ ಗ್ಲಾಸ್ ನೀರ್ ಕೊಡೋದು ಅಷ್ಟು ಕೇಳೋರು. ಹಂಗೆ ಮಾಡಿ ಸರ್ ತಿರ್ಗಾ ಇರಕ್ ಆಗದೆ ಇರೋ ಪರಿಸ್ಥಿತಿ. ಆಮೇಲೆ ನನ್ ಗಂಡನ ನಾನ್ ಇರ್ಬೇಕಾ ಸಾಯ್ಬೇಕಾ ಎರಡೊಂದ್ ಹೇಳು ಅಂತ ಕರ್ಸ್ದೆ ಸರ್ ಒಂದ್ಸಲ. ಆಮೇಲೆ ಅಲ್ಲಿ ಅತ್ತೆ ಮನೆಗ್ ಹೋದೆ ಸರ್. ಅತ್ತೆ ಮನೆಗೆ ಗಂಡನ್ ಜೊತೆನೆ ಇದ್ಬಿಡಣ ಅಂತ ಇತ್ತು. ಫುಲ್ ಒಂದ್ 3 ವರ್ಷ ಇದ್ವಿ. 3 ವರ್ಷ ಆದ್ಮೇಲೆ ಅತ್ತೆ ಮನೆಗ್ ಹೋದ್ವಿ. ಅಲ್ಲಿ ಹಿಂಗೆ ಅಲ್ಲಿ ಇರಕ್ ಆಗಲ್ಲ ಅಂತ ಬಂದಿದೀನಿ ಇದಕ್ಕೆ. ಅಲ್ಲೇ ಏನೋ ಒಂಥರ ಅಲ್ಲೂ ಇರ್ಗೋಡಿಸ್ಲಿಲ್ಲ ಅವ್ರು. ಅವ್ರೊಂದ್ ಅಂತಾರೆ ಮಾಡ್ತಾರೆ, ಹಂಗಂತ ಮಾಡ್ತಾರ, ಹೋಗ್ರಿ ಇಲ್ಲಿ ಏನ್ ಜಮೀನ್ ಜಾಸ್ತಿ ಇಲ್ಲ ಹಂಗೆ ಹಿಂಗೆ ಅಂತ ಅಲ್ಲಿ ಇರ್ಗೋಡಿಸ್ಲೇ ಇಲ್ಲ ಅವ್ರುನು. ಆಮೇಲೆ ಒಂದ್ 2 ದಿವಸ ಇದ್ಬಿಟ್ ಬಂದಿದೀನಿ. ಇವ್ರು ಅಲ್ಲೇ ಮಾತಾಡ್ಕೊಬಿಟ್ಟವ್ರೆ, ಹೋಗವಳೆ ತಿರ್ಗಾ ಸೇರ್ಸ್ಬೇಡ, ತಿರ್ಗಾ ಸೇರ್ಸಿ ಅಂತ ಮಾತಾಡ್ಕೊಬಿಟ್ಟವ್ರೆ. ಹಂಗ್ ಮಾಡ್ಬಿಟ್ಟು ತಿರ್ಗಾ ಅಲ್ಲಿಂದ ವಾಪಸ್ ಬಂದು ಹೋಗ್ಬಿಟ್ಲು ಅಂತ ತಿಳ್ಕೊಬಿಟ್ಟವ್ರೆ. ತಿರ್ಗಾ ವಾಪಸ್ ಬಂದ್ಬಿಟ್ಟೆ ನಾನೊಂದ್ 3 ದಿವಸ ಇದ್ಬಿಟ್ಟು. ಅಯ್ಯೋ ಇಲ್ಲಿ ನಮ್ಮ ಅತ್ತೆ ಅವ್ರು ಹೊಲದ್ ಕೆಲ್ಸ ಎಲ್ಲ ಮಾಡ್ಬೇಕು ಸರ್. ನಮ್ಗೆ ಹೊಲದ್ ಕೆಲ್ಸ ಎಲ್ಲ ಬೆಂಗ್ಳೂರಲ್ಲಿ ಇದ್ವಿ, ನನ್ಗ್ ಬರಲ್ಲ ಹೊಲದ್ ಕೆಲ್ಸ ಎಲ್ಲ. ಅಲ್ಲಿ ಇರ್ಬೋಡ್ಲೆ ಇರೋ ವಾತಾವರಣ ಸೃಷ್ಟಿನೇ ಮಾಡ್ಲಿಲ್ಲ ಅವ್ರು. ಹೆಂಗೋ ಕಷ್ಟವಸಗ ಇದ್ಬಿಡ್ತಿದ್ದೆ ಅಲ್ಲಿ ಇರು ಅಂತ ಅಂದಿದ್ದು, ಇರು ಅಂತಾನೆ ಅನ್ಲಿಲ್ಲ ಅವ್ರು. ಬಂದ್ಬಿಟ್ರೆ ಇವ್ರು ಇಬ್ರು ಮಾತಾಡ್ಕೊಬಿಟ್ರೆ ಸೇರ್ಸ್ಕಿರ್ಸಿಯ ಹೋಗೋಳ್ತಾನೆ ಸೇರ್ಸ್ಕಿರ್ಸಿಯ ಅಂತ. ನಮ್ಮ ಅಮ್ಮ ಕೈ ಹಿಡ್ಕೊಂಡು ಎಳ್ಕೊಂಡೋಗಿ ಈಚೆ ಕುಂಡಿಸ್ತಾರೆ. ಹೋಗಿದ್ದೆ ತಾನೆ ತಿರ್ಗಿ ಯಾಕೆ ಬಂದೆ, ನಾವ್ ಸತ್ ಮೇಲ್ ಹೋಗು, ಹೋದೆ ತಾನೆ ಯಾಕೆ ಬಂದೆ ಅಂತ ಎಳ್ಕೊಂಡೋಗಿ ಆಚೆ ಕುಂಡಿಸ್ತವ್ರೆ. ನಮ್ಮ ಯಜಮಾನತ್ತೊಂದು ಒಳಿ ಕುಂಡಿಸ್ತವ್ರೆ. ನಾವು ಬಂಡವಾಳ ಹಾಕಿದೀವಿ, ನಾವು ಈ ಮನೇಲಿ ಹುಟ್ಟಿದೀವಿ, ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀರಾ ಅಂತ. ಅವಾಗ ಸರ್ ತಿರ್ಗಾ ಬಂದಿ ಸರ್. ತಿರ್ಗಾ ಹೊರಗಡೆ ಬರಂಗಾಯ್ತು ಸರ್. ಆಗದೇ ಇಲ್ಲ ಅನ್ನೋ ಪೊಸಿಷನ್ಗೆ ಬಂದ್ಬಿಡ್ತು ಸರ್. ತಿರ್ಗಾ ಹೊರಗಡೆ ಬಂದು ಸರ್ ದುಡ್ಮೆ ಮಾಡಿ ತಿರ್ಗಾ ಗಾರ್ಮೆಂಟ್ಸ್ ಹೋಗಿ ದುಡ್ದು ಇವತ್ತು ಬೆಂಗ್ಳೂರಲ್ಲಿ ಸೈಡ್ ತಗೊಂಡು ಸರ್ ಮಕ್ಳನ್ನ ಓದಿಸ್ಕೊಂಡಿದೀನಿ ಸರ್. ಮಕ್ಳು ಇವಾಗ ಡಿಗ್ರಿ ಓದ್ತಾವ್ರೆ ಸರ್. ಸೈಡ್ ತಗೊಂಡಿದ್ದೀರಾ? ಗಾರ್ಮೆಂಟ್ಸ್ ಹೋಗ್ಬಿಟ್ಟೆ ಸರ್. ಒಂದ್ 5 ವರ್ಷ ಗಾರ್ಮೆಂಟ್ಸ್ ಹೋಗಿ PF ದುಡ್ಡು ತಗೊಂಡು, ಸೆಟ್ಲ್ಮೆಂಟ್ ದುಡ್ಡು ತಗೊಂಡು, ಒಂದ್ 2 ಚೀಟಿ ಹಾಕೊಂಡು ಸೀಗಳಿ ಗೇಟಿ ಹತ್ರ ಆ ಕಡೆ ತಗೊಂಡಿದೀನಿ ಸರ್. ಒಬ್ಬ ಏನ್ ಮಾಡ್ಬಿಟ್ಟ, ತುಂಬಾ ನಮ್ಗೆ ಇಂಟ್ರೆಸ್ಟ್ ಸರ್. ಒಂದ್ 5 ವರ್ಷ ಒಬ್ರು ಮದ್ವೆಗೆ ಹೇಳಿಲ್ಲ, ಒಂದ್ ಫಂಕ್ಷನ್ಗೆ ಹೇಳಿಲ್ಲ ಸರ್. ಒಂದು ಹೆಂಚಿ ಮನೆಗೆ ಹೋಗಿ ಸೇರ್ಕೊಬಿಟ್ಟೆ ಸರ್. ಇವ್ರು ತುಂಬಾ ಆ ಸಮಯದಲ್ಲಿ ಗಂಡ ಜೊತೆ ಇರ್ಲಿಲ್ವಾ? ಗಂಡ ಬಂದ್ರು ಸರ್. ಅವ್ರು ಬಂದ್ರು. ಇವ್ರು ಮಾಡೋದ್ ನೋಡಿ ನಾನ್ ಸತ್ತೋಯ್ತೀನಿ ಅಂತ ಲೆಟರ್ ಬರ್ದಿಕ್ಬಿಟ್ಟಿದೆ ಸರ್. ನನ್ಗೆ ಇರಕ್ ಆಗಲ್ಲ ಇಷ್ಟು, ಇವ್ರು ಹಿಂಗೆ ಟಾರ್ಚರ್ ಕೊಡ್. ಇವ್ರು ಹೋಗು ನೋಡ್ರಿ ಸರ್, ಹೋಗ್ರಿ, ನಾವ್ ಈಗ್ಲಿಂದ ನಿಮ್ಮನ್ನ ಇಟ್ಕೊಳಕ್ ಆಗಲ್ಲ, ನಮ್ಗೂ ಇದಿಲ್ಲ, ಹೋಗಂಗಿದ್ರೆ ಹೋಗ್ಬೋದು ಅನ್ನೋರು. ದಿನಕ್ಕೊಂದ್ 50 ಸತಿ ಅಂತಿದ್ರು ಸರ್. ನಾವ್ ಇನ್ನು ಚೆನ್ನಾಗಿದ್ದೀವಿ, ಈಗ್ಲೇ ನಿಮ್ಮನ್ನೆಲ್ಲ ಇಟ್ಕೊಂಡು ನಾವ್ ಸಾಕಕ್ ನಮ್ಗೇನಿದ್ದ, ಯಾರ್ ಮನೇಲಿ ಈ ತರ ಇಟ್ಕೊಂಡವ್ರ ಎಲ್ಲಾರು ದುಡ್ದು ಅಪ್ಪ ಅಮ್ಮನ್ ಸಾಕ್ತಾರ, ನಾವು ನಿಮ್ಮನ್ ಸಾಕದ್ ಬಂದೈತಲ್ಲ, ನಿಮ್ಮನ್ ಸಾಕದ್ ಬಂದ ದಿನಕ್ಕೊಂದ್ 1000 ಅನ್ನೋರು ನಮ್ಗೆ. ನನಗೊಂಥರ ಈ ಸ್ವಾಭಿಮಾನಿ ಸರ್. ಬಿಡು ಅಂತಾರೆ ಅಂತಾನೆ ಸ್ವಲ್ಪ ದಿವಸ ಇದ್ದೆ. ಅದು ಹೇಳ್ತಾ ಅದು ಅತಿ ಆಗ್ಬಿಟ್ಟು ಇರೋದೇ ಬೇಡಪ್ಪ ಅಂತ ಅಂದ್ಬಿಟ್ಟು ಬರೇ ಕೈಲಿ ಹೋಗಿ ಹಿಂಗ್ ಮಾಡ್ಬಿಟ್ರಲ್ಲ. ಅವಾಗ ದುಡಿವಾಗೆಲ್ಲ ಇವ್ರಿಗೆ ಕೊಟ್ನಲ್ಲ, ಇವ್ರಿಗೆ ಮಾಡುದ್ನಲ್ಲ ಅಂತ ಅದನ್ನೇ ತಲೆ ಕೆಡ್ಸ್ಕೊಂಡ್ ತಿರ್ಗಾ ಆಚೆ ಬರಂಗಾಯ್ತು ಸರ್. ಹೋದ್ರು ಸಾಕು ಅಂತ ಹೋಗುನವ್ರು ಸರ್, ದಿನ ಹೋಗುನವ್ರು. ಹೋಗ್ರಿ ಎಲ್ಲಾರು ಹೋಗ್ರಿ, ನನಗ್ ಗೊತ್ತಿಲ್ಲ, ಹೋಗ್ರಿ, ನಾವ್ ಇನ್ನು ಚೆನ್ನಾಗಿದ್ದೀವಿ, ಈಗ್ಲೇಯಿಂದಾನೇ ನಿಮ್ಮನ್ ಮಡಿಕೊಳ್ಳೋಣ, ಹೋಗ್ರಿ ಅನ್ನೋರು ಸರ್. ತಿರ್ಗಾ ಬಂದು ಸರ್ ತಿರ್ಗಾ ಜೀವನ ಕಟ್ಕೊಂಡು ತಿರ್ಗಾ ಎಲ್ಲ ಹೊಂಚ್ಕೊಂಡು ಮಾಡ್ಕೊಂಡು. ಇಲ್ಲಿ ಯಾರು ಪರಿಚಯ ಅಂತ ಏನು ಹೇಳಿದ್ರಲ್ಲ? ಏನ್ ಸರ್? ಇಲ್ಲಿ ಯಾರೋ ಒಬ್ಬ ನಮ್ಮದೇ ಪರಿಚಯ ಆದ ಅಂದ್ರೆ ಸೈಟ್ ವಿಚಾರವಾಗಿ ಏನಾಯ್ತದು? ನಂಬ್ಲಿಲ್ಲ ಸರ್. ತಿರ್ಗಾ ಬಂದು ತಿರ್ಗಾ ನಮ್ಮ ಯಜಮಾನನ ಅವ್ರು ನಮ್ಮೂರವ್ರು ಯಾರೋ ಕಲ್ ಫ್ಯಾಕ್ಟ್ರಿ ಬರುತ್ತಲ್ಲ ಸರ್, ಗ್ರಾನೈಟ್ ಫ್ಯಾಕ್ಟ್ರಿ, ಅದಕ್ಕೆ ಸೇರ್ಸ್ಕೊಂಡ್ರು ನಮ್ಮ ಮನೆಯವ್ರನ್ನ. ನಾನ್ ತಿರ್ಗಾ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸ ಕಲ್ತಿದ್ನಲ್ಲ ಸರ್, ತಿರ್ಗಾ ಗಾರ್ಮೆಂಟ್ಸ್ ಹೋಗಿ ಎಲ್ಲ ದುಡ್ದು ಮಾಡಿ ಮಕ್ಳನ್ನ ಓದಿಸ್ಕೊಂಡು ಚೀಟಿ ಹಾಕೊಂಡು ಸೆಟ್ಲ್ಮೆಂಟ್ ಒಂದ್ 2 ಲಕ್ಷ ಸೆಟ್ಲ್ಮೆಂಟ್ ಬಂತು ಸರ್. 1.5 ಲಕ್ಷ 2 ಲಕ್ಷ ಸೆಟ್ಲ್ಮೆಂಟ್ PF ಎಲ್ಲ ಸೇರಿ ಒಂದ್ 5 ವರ್ಷ ಒಂದೇ ಐಡಿಲ್ ಕೆಲ್ಸ ಮಾಡಿ ಎಲ್ಲ ಮಾಡಿ ಸರ್ ಮಕ್ಳನ್ನ ಓದಿಸಿ
ಎಲ್ಲ ಅವ್ರ ಅಟಾಚಲಕ್ಕೂ ಬಾಳ್ಬೇಕಲ್ಲ ಅಂತ ಯಾರು ಯಾರ್ದು ಹೆಲ್ಪ್ ಇಲ್ಲ ಸರ್. ನಾನಾಯ್ತು, ನನ್ ಗಂಡ ಆಯ್ತು, ನನ್ ಮಕ್ಳಾಯ್ತು ಸರ್, ಯಾರ್ದು ಹೆಲ್ಪ್ ಇಲ್ಲ. ಆಮೇಲೆ ಬಂದ್ರು ಸರ್, ಒಂದ್ ಮದ್ವೆಗೆ ಹೇಳ್ತಿರ್ಲಿಲ್ಲ, ಒಂದ್ ಫಂಕ್ಷನ್ಗೆ ಹೇಳ್ತಿರ್ಲಿಲ್ಲ ಸರ್ ಅವ್ರು. ಅಯ್ಯೋ ಈಚೆ ಹೊಂಟೋದ್ರು ಅಂತ. ಆಮೇಲೆ ಇವ್ರು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಸುಮ್ನೆ ಇದ್ ಮಾಡೋದು, ಅವ್ರಾಗ ಅವ್ರೇ ಹೋಗೋರೆ, ನಾವೇನು ಮಾಡಿಲ್ಲಪ್ಪ ಅಂತ ನಮ್ ಮೇಲೆ ಗೂಬೆ ಹೊಡ್ಸೋದು ಸರ್. ಆಮೇಲೆ ಆಯ್ತು ಅವ್ರ ಸವಾಸನೆ ಬೇಡ ಅಂತ ಬದುಕಕ್ ಹೋದ್ರು. ತಿರ್ಗಾ ಬಂದು ಏನೇನ್ ಸತ್ ಮೇಲ್ ಬರ್ತೀರ, ಇನ್ಮೇಲೆ ಇವಾಗ ಬತ್ತಾ ಹೋಯ್ತಾ ಇಲ್ಲದ ಆಮೇಲೆ ಬರ್ತೀರಾ, ತಿರ್ಗಾ ಬಂದ್ ರಾಜಿ ಮಾಡ್ಕೊಳ್ಳೋದು, ತಿರ್ಗಾ ಒಂದಾದ್ರೆ ತಿರ್ಗಾ ಅದೇ ಪರಿಸ್ಥಿತಿನಿ, ತಿರ್ಗಾ ಅದೇ ಟಾರ್ಚರ್ ಕೊಡೋದು, ಅದೇ ಇದ್ ಮಾಡೋದು ಸರ್. ತುಂಬಾ ಮಾನಸಿಕವಾಗಿ ಸರ್ ಹಿಂಸೆ ಕೊಟ್ಟು ಮಾತಾದ್ರೆ ನೀವ್ ನಮ್ಮನ್ನ ನಮ್ ಆಸ್ತಿಗ್ ಬಂದಿದ್ದೀರಾ, ನಾವ್ ಹೇಳ್ದಂಗ್ ಕೇಳ್ಬೇಕು, ನಮ್ ಆಸ್ತಿಗ್ ಬಂದಿದ್ದೀರಾ, ನೀವ್ ಹೇಳ್ದಂಗ್ ಕೇಳ್ಬೇಕು. ಮಕ್ಳಿಗೆ ಓದಕ್ ಸಹಾಯ ಮಾಡಿದ್ರು ಮಾಡಲ್ಲ ಸರ್, ಯಾವ್ದಕ್ಕೂ ಹೆಲ್ಪ್ ಮಾಡಲ್ಲ ಸರ್. ನನ್ ಮಗಳನು 4 ಜನದ ಹತ್ರ ಬಾಳ್ಲಿ, ಅವ್ರು ತುಂಬಾ ರಿಚ್ ಆಗವ್ರು ಸರ್. ಇವಾಗ 3-4 ಲಕ್ಷ ಆದಾಯ ಬರೋ ತರ ಮಾಡ್ಕೊಂಡಿದ್ದಾರೆ. ಅಡ್ಕೆ ಗಿಡ ಎಲ್ಲ ಫಲಕ್ ಬಂದು ಅವಾಗ ನಾವ್ ಹಾಕಿದ್ವಲ್ಲ ಸರ್, ಅದೆಲ್ಲ ತಿಂಗ್ಳಿಗೆ ಒಂದ್ ವರ್ಷಕ್ಕೊಂದ್ 3-4 ಲಕ್ಷ ರೂಪಾಯಿ ಆದಾಯ ಬರೋ ಮಾಡ್ಕೊಂಡಿದ್ದಾರೆ ಸರ್. ನಾವ್ ಹೋಗಿ ಒಂದ್ ತೆಂಗಿನಕಾಯಿ ತರೋಷ್ಟು ಸ್ವತಂತ್ರ ಕೊಟ್ಟಿಲ್ಲ ಸರ್ ನಮ್ಗೆ. ಆಯ್ತು ಬಾ, ಈಗ ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿದೀಯ, ಸೈಟ್ ತಗೊಂಡಿದ್ಯಾ? ಅದೇ ಸರ್, ನಾವ್ ಕೂಡಿಟ್ಟಿ ಒಂದ್ 5 ವರ್ಷ ದುಡಿಮೆ ಮಾಡಿ ಮಕ್ಳು ಮುಗಿಸಿ. ಗಂಡ ನಿಮ್ ಜೊತೆನೆ ಇದ್ದಾರಾ? ಗಂಡ ಬಂದ್ಬಿಟ್ರು ಸರ್, ಬಂದ್ರು. ಅಲ್ಲೂ ಹೋಗಿ ಇರಾಕಿ ಟ್ರೈ ಮಾಡುದು ಅವ್ರ ಅಮ್ಮನ್. ಆಯ್ತು, ಈಗ ನೀವು ನಿಮ್ಮನ್ನ ಕಳ್ಕೊಂಡಿರೋದ್ರಿಂದ ನಷ್ಟ ಯಾರಿಗೆ? ಅಂತಿಮವಾಗಿ ಒತ್ಕೊಂಡೇನು ಹೋಗಲ್ವಲ್ಲವಾ ಸರ್? ನಮ್ಮ ಯಜಮಾನ ಸರ್ ಏನು ಅಂದ್ರೆ ಸರ್, ಅವ್ರಿಗೆ ತಿಳುವಳಿಕೆ ಇಲ್ಲ ಅನ್ನೋದು ಅಷ್ಟೇ ಸರ್. ನಂಗೆ 2 ಮಕ್ಳಲ್ಲ ಸರ್, 3 ಜನ ಮಕ್ಳು ಸರ್. ದುಡ್ದಿದ್ದೆಲ್ಲ ತಂದ್ ನನ್ ಕೈ ಕೊಡ್ತಾರೆ ಸರ್. ಅಂತ ಒಂಥರ ಇನ್ನೋಸೆಂಟು ಸರ್. ಏನೋ ವ್ಯವಹಾರ ಮಾಡು ಮಟ್ಟು ನಾವು 4 ಜನತರ ಬದುಕ್ ತೋರ್ಸ್ಬೇಕು ಅನ್ನೋದು ಆಮೇಲೆ ಗೊತ್ತಾಯ್ತು ಸರ್ ಆ ಮನುಷ್ಯಂಗೆ. ಇತ್ಬರ್ದಿ ಎಲ್ಲಾ ಇದಾದ. ಅಲ್ಲೂ ಬೆಲೆ ಕೊಡ್ಲಿಲ್ಲ. ಅಲ್ಲಿ ಹೋಗಿರೋ ತಗೋನು ಅವ್ರು ತಾಯಿ ಒಂದ್ ವ್ಯವಹಾರ ಕೊಡ್ಲಿಲ್ಲ, ಒಂದ್ ಹೆಲ್ಪ್ ಮಾಡ್ಲಿಲ್ಲ, ಎಂಟಿ ಕರ್ಕೊಂಬಂದಿದ್ಕೆ ಮಡಿಕೊಳ್ಳಿಲ್ಲ ಅಂತ ಅವ್ರಿಗೂ ಬೇಜಾರಾಯ್ತು ಅಲ್ಲೂನು. ತಿರ್ಗಾ ಬಂದು ಸರ್ ದುಡ್ದಿ ಸರ್ ಮಾಡಿ ಇವತ್ತು ಸರ್, ಹಿಂದೆ ಮೋಸ ಮಾಡಿ ಮುಂದೆ ಗೊತ್ತಾಗಲ್ಲ ಸರ್ ಅಂತ ಮನುಷ್ಯ. ಇವತ್ತು ನಮ್ಗೆ ಒಂದು ಬೆಲೆ ನಮ್ಗೆ ಏನು ಅಂದ್ರೆ ಸರ್, ಹೆಣ್ಮಕ್ಳಿಗೆ ಅವ್ರ ಸುಖ ನೋಡ್ಬಾರ್ದು ಸರ್. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಅವ್ರು ಎಲ್ಲಾರ್ಗು ಕೇಳ್ಕೊಳ್ಳೋದು ಸರ್. ನನ್ಗೆ ಹೆಣ್ಮಕ್ಳದು ಒಂದ್ ಸ್ವಲ್ಪ ನೋಡ್ಬೇಕು ಸರ್. ಅವ್ರಿಗೆ ಜೀವನ, ಅವ್ರಿಗೆ ಕಷ್ಟ ಆಗ್ಬಾರ್ದು, ಅವ್ರ ಜೀವನನು ಮುಖ್ಯ ಅನ್ನೋದ್ ನೋಡ್ಬೇಕಲ್ವಾ ಸರ್. ಆ ಮಟ್ಟಿಗೆ ನಿಮ್ಮನ್ನ ಅತ್ಯಂತ ಕೀಳಾಗಿ ನೋಡ್ಲಿಕ್ಕೆ ಏನ್ ಕಾರಣ? ಏನ್ ಸರ್? ಆ ಮಟ್ಟಿಗೆ ತುಚ್ಛವಾಗಿ ನೋಡೋಕೆ ನಿಮ್ಮ ಅಪ್ಪ ಅಮ್ಮ ಏನ್ ಕಾರಣನವ ಅಂದೆ? ತುಚ್ಛವಾಗಿ ನೋಡಕ್ಕೆ ಅಂದ್ರೆ ನಾವ್ ವಾರಸ್ತಾರು ಅಂತ. ನಾವು ನಮ್ಮ ಹೆಸರಲ್ಲಿ ಇದೆ. ನಾವ್ ಹೇಳ್ದಂಗ್ ಕೇಳ್ಬೇಕು, ಕಾಲ ಹಾಳಾಗ್ಬೇಕು, ನಾವ್ ಹೇಳ್ದಂಗ್ ಕೇಳ್ಬೇಕು, ನಮಗ್ ದುಡ್ಕೊಂಬಂದ್ ಕೊಡ್ಬೇಕು, ನಮ್ಮನ್ನ ಸುಖದ್ ಸುಪ್ಪತ್ಕೆ ಮೇಲೆ ಮಡಿಕಬೇಕು, ನಿಮ್ಮನ್ನ ಅದಕ್ಕೆ ನಾವ್ ಮನ್ವಾಳ್ತನ ಮಾಡ್ಕೊಂಡಿರೋದು ಅನ್ನೋ ತರ. ತುಂಬಾ ಅಧೀನ ಮಾಡ್ಕೋಬೇಕು. ಅನುಭವಿಸ್ತಾರೆ. ಈಗ ನೀನು ದೂರನೇ ಇರವ ನಿನ್ನ ಗಂಡನಿಗೆ, ಮಕ್ಕಳಿಗೆ? ಪ್ರಾಮಾಣಿಕವಾಗಿ ಸರ್, ಒಬ್ರಿಗೆ ₹1 ನಾವ್ ಮೋಸ ಮಾಡಿಲ್ಲ, ಒಬ್ರು ನಮ್ಗೆ ಹೆಲ್ಪ್ ಮಾಡಿಲ್ಲ ಸರ್. ಇವತ್ತು 21 ವರ್ಷ ಆಯ್ತು ಸರ್ ನಮ್ ಮದ್ವೆ ಆಗಿ, ಒಬ್ರು ₹10 ಹೆಲ್ಪ್ ಮಾಡಿಲ್ಲ ಸರ್. ಆಯ್ತು ಬಿಡವ, ಈಗ ಸತಿ ಹೇಳ್ತೀಯವ, ಆಯ್ತು. ಈಗ ನಿನ್ ವಿಚಾರವಾಗಿ ಕಷ್ಟಪಟ್ಟಿದೀಯ, ತಗೊಂಡಿದೀಯ. ಆದ್ರೆ ನಾನು ಹೇಳ್ತೀನಿ, ನಿನ್ನ ತಂದೆ ತಾಯಿ ಬಹುಶಃ ಕೊನೆಗಾಲದಲ್ಲಿ ನಿನ್ನ ಅವಶ್ಯಕತೆ ತೀರಾ ಬಿದ್ದ ಅವರೇ ಬೇಡ. ಅವ್ರಿಗೆ ಅವಶ್ಯಕತೆ ಬರುತ್ತಲ್ಲ, ಅವಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕಲ್ಲ. ಗಂಡ ವ್ಯವಹಾರಸ್ಥ ಅಲ್ಲ, ಮಕ್ಳು ಇನ್ನು ಕೈಗ್ ಬಂದಿಲ್ಲ, ಇನ್ನು ಎಜುಕೇಶನ್ ಮಾಡಿಸ್ತಾವಳೆ, ಇಷ್ಟು ನಿರಂತರವಾಗಿ ದುಡಿತಾವಳೆ. ಒಂದ್ ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ಇನ್ ಕಷ್ಟ ಕೇಳೋರ್ ಯಾರು ಇಲ್ಲ ಸರ್. ಬಂಧು ಬಳಗಂಗ್ ಹೇಳ್ಕೊಂಡ್ರೆ ಅವ್ರು ಆಡ್ಕತಾರೆ. ಇಲ್ಲ ನಮ್ಮ ಯಜಮಾನ್ರಿಗೆ ಹೇಳ್ಕೊಂಡ್ರೆ ಅವ್ರು ಒಬ್ಳೆ ಮಗಳು, ಅಯ್ಯೋ ಅವಳಿಗೇನು ಅನ್ನೋ ಭಾವನೆ ಇಲ್ಲ. ಅವ್ರಿಗೆ ಹೇಳ್ಕೊಳಕ್ ಹೋಗಲ್ಲ ಸರ್. ಏನ್ ತಿಳ್ಕೊತಾರೋ, ಕೀಳಾಗ್ ನೋಡ್ಕೋತಾರೇನೋ ಅನ್ನೋ ಭಾವನೆ ನನ್ಗೆ. ಇವ್ರು ಆಸರೆಯಾಗಿ ನಿಲ್ಬೇಕಾಗಿತ್ತಲ್ಲ. ಕೇಳಿಸ್ಕೊಳವಾ? ಹೌದ್ ಸರ್. ನೀನ್ ಇನ್ನೂ 1 ಗಂಟೆ ಕೊಟ್ರು ಇದ್ರ ಬಗ್ಗೆನೇ ಹೇಳ್ತೀಯ ಅಷ್ಟೇ. ಹೌದ್ ಸರ್. ಮೊದ್ಲು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ನಿನ್ ತಂದೆ ತಾಯಿಯನ್ನ ಮೊದ್ಲು ಬಿಡು. ಸರ್.
ಅಂಡ್ ಅವ್ರು ಬಿಟ್ಟಾಗೈತೆ, ಮೊದಲು ನೀನು ಮನಸ್ಸಿಂದ ತೆಗೆದು ಹಾಕು. ಅವರಿಗೆ ಕಡೆಗಾಲದಲ್ಲಿ ಅವಶ್ಯಕತೆ ಇದ್ರೆ ಕರೆಸ್ಕೊಳ್ಳಿ, ಅಥವಾ ಅವ್ರ ಸಹಾಯ ಕೇಳಿದ್ರೆ ಅವಾಗ ಮಾಡು. ಈಗ ನೀನು ಎಷ್ಟು ಬೆಳಗ್ಗೆವರೆಗೂ ಬೈಕೊಂಡು ಕೂತ್ಕೊಂಡ್ರು ಅದಕ್ಕೆ ಅರ್ಥ ಇಲ್ಲ. ಹೌದು, ನಿನ್ನ ಒಟ್ಟಾರೆ ಮಾತಿನ ಅರ್ಥ ಈ ಹೆಣ್ಣು ಮಕ್ಕಳಿಗೂ ಅಟ್ಲೀಸ್ಟ್ ಏನು ಕೊಡದೆ ಹೋದ್ರು ಅಥವಾ ಏನೂ ಆಸ್ತಿಗಳನ್ನೆಲ್ಲ ಕಿತ್ಕೊಂಡು ಏನು ಬೆಂಗಳೂರಿಗೆ ತರ್ತಿರ್ಲಿಲ್ಲ, ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಂಡಿದ್ರೆ ನಿಮಗೂ ಕಡೆಗಾಲದಲ್ಲಿ ಮನಸ್ಫೂರ್ತಿಯಾಗಿ ಅವ್ರ ಸೇವೆ ಮಾಡ್ಲಿಕ್ಕೆ ಆಸಕ್ತಿ ಬರುವುದು. ಬರೋದಲ್ವಾ ಸರ್? ಇವತ್ತು ಅವರು ಅದನ್ನ ಕಳ್ಕೊಂಡಿದ್ದಾರೆ. ನೀವು ಸೇವೆ ಮಾಡಬಹುದು ನಿಮ್ಮ ಒಳ್ಳೆತನ, ಆದರೆ ಬಹುಶಃ ಕಡೆಗಾಲದಲ್ಲಿ ಅವರು ನಿಮ್ಮ ಜೊತೆ ನಡ್ಕೊಂಡ ರೀತಿ ಅವರನ್ನು ಚುಚ್ಚಿ ಸಾಯಿಸುತ್ತೆ. ಆದರೆ ಇದು ನಿಮ್ಮ ಅತ್ತೆ ಮಾವನಿಗೆ ಅಂತ ಮಾತ್ರ ಅಲ್ಲ, ಆ ರೀತಿ ನಡೆದುಕೊಳ್ಳುವ ಎಲ್ಲ ಹಿರಿಯರು ಉಣಿಸಿಕೊಳ್ಳುವ ನೀಚರಿಗೆ ಅದು ತಕ್ಕ ಪಾಠ. ಇನ್ನು ಗಂಡನ ವಿಚಾರದಲ್ಲಿ ಆತ ಅಷ್ಟೇನು ನೋಡುವ, ಇವತ್ತಿನ ಕಾಲಕ್ಕೆ ಆತ ವ್ಯವಹಾರದಲ್ಲಿ ಅಷ್ಟು ಆಸಕ್ತಿ ಇಲ್ಲದೆ ಇರಬಹುದು ಅಥವಾ ಅಷ್ಟು ಬುದ್ಧಿವಂತ ಅಲ್ಲದೆ ಇರಬಹುದು, ಆದರೆ ಅವನೊಳಗಡೆ ಹೊರಗಿನ ಯಾವುದೋ ವಿಚಾರ, ಹೆಣ್ಣು ಹೊನ್ನು ಮಣ್ಣಿನಲ್ಲಿ ವಿಷ ಇಲ್ಲದೆ ಇರೋದೇ ನಿನ್ನ ಪಾಲಿನ ಪುಣ್ಯ. ಹೌದು ಸರ್, ಅವರು ಒಂದು ಕಾಮಧೇನು ಹೇಳ್ತಾನೆ ಕೇಳಿಸ್ಕೊಳ್ವಾ. ಯಾಕಂದ್ರೆ ಆತನಿಗೆ ಏನೋ ಮಾಡಬೇಕು, ಏನೋ ನಾವು ಬೆಳಿಬೇಕು ಅನ್ನೋದು ಏನೂ ಇಲ್ಲ ಸರ್, ಇಂಥದ್ದು ಅನಿಸ್ಬೋದು. ಆದರೆ ಆತನಿಗೆ ಬೇರೆ ಯಾವುದೇ ಕೆಟ್ಟ ವಿಷಯಗಳಿಲ್ಲ ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡಿಕೊಂಡಿದ್ದೀರಿ, ಮತ್ತೆ ಅದ್ರ ಪ್ರಕಾರ ಬದುಕ ನಡೆಸ್ಕೊಂಡು ಬಂದಿದ್ದೀರಿ. ಅಪ್ಪ ಅಮ್ಮನ ವಿಚಾರವಾಗಿ ಎಲ್ಲೂ ಕೂಡ ಇಲ್ಲಿ ಹೇಳಬೇಡಿ, ಅದರಿಂದ ನಿಮ್ಗೆ ಏನೂ ಪ್ರಯೋಜನ ಇಲ್ಲ. ಮಾಡಿದವ್ರ ಪಾಪ ಅವ್ರು ಅನುಭವಿಸ್ಕೊಳ್ತಾರೆ, ಮಾಡಿದವ್ರ ಪಾಪ ಆಡದವ್ರ ಬಾಯಿಗೆ ಬರಬಾರ್ದು. ನಿಮ್ಮ ತಮ್ಮ ಇಲ್ಲ ಅಥವಾ ಮನೆ ವಾರಸ್ದಾರ ಇಲ್ಲ ಅನ್ನೋ ಕಾರಣಕ್ಕೆ ಮನುಷ್ಯತ್ವವನ್ನ ಕಳ್ಕೊಂಡಿರೋರ ತರ ವರ್ತಿಸೋದಾದ್ರೆ ಅದರ ಫಲವನ್ನ ಅವರು ಊಟ ಮಾಡ್ತಾರೆ, ಇನ್ನು ಅತಿ ಶೀಘ್ರದಲ್ಲಿ ಊಟ ಮಾಡ್ತಾರೆ. ಆದರೆ ನೀನು ವಯಸ್ಸಿದ್ದ ಕಾಲದಲ್ಲಿ ಅವರನ್ನು ಬೈಕೊಂಡು ತೆಗೆದುಕೊಂಡು ಸಂಬಂಧಿಕರು ಚೆನ್ನಾಗಿದ್ದ ಕಾಲದಲ್ಲಿ ದುಡ್ಕೊಂಡು ಬದುಕನ್ನು ಸೆಟ್ಲ್ ಮಾಡ್ಕೊಳ್ಬೇಕು, ಅದು ನೀನು ಮಾಡ್ಕೊಂಡಿದೀಯ. ನಾಳೆ ಅಪ್ಪನ ಮನೆಯದೇ ಬರಲಿ ಅಥವಾ ಅವ್ರು ಇದ್ದಾರೆ ಅಲ್ವಾ ಅಥವಾ ಅವ್ರದ್ದು ಇದೆಯಲ್ವಾ ಅಂತ ನೀನು ಕಾಯ್ಕೊಂಡು ಕೂತಿಲ್ಲ. ಹೊರಗಡೆ ಬಂದು ಒಂದು ಹೆಣ್ಮಗಳಾಗಿ ಗಂಡನನ್ನ ಏನು ಒಂದು ರೀತಿಯಲ್ಲಿ ಮಗು ಥರ ಭಾವಿಸಿ ಆತನಿಗೆ ಬುದ್ಧಿ ಹೇಳಿಕೊಂಡು ಸಂಸಾರವನ್ನು ಗಟ್ಟಿಗಿಟ್ಟಿಯಾಗಿ ನಡೆಸ್ಕೊಂಡು ಬಂದಿದ್ದೀಯ. ಆ ಕಾರಣಕ್ಕೆ ಭಗವಂತ ನಿನ್ನನ್ನ ಚೆನ್ನಾಗಿ ಇಲ್ಲಿವರೆಗೂ ಇಟ್ಟಿದ್ದಾನೆ, ಮುಂದೆಯೂ ಚೆನ್ನಾಗಿ ಇಡ್ತಾನೆ. ಬಟ್ ಏನಂದ್ರೆ ಇಷ್ಟೆಲ್ಲ ಮಾಡಿದ್ದು ಯಾವಾಗ ಸಾರ್ಥಕವಾಗುತ್ತೆ ಅಂದ್ರೆ ಮಕ್ಕಳು ಕೈಗೆ ಸಿಕ್ಬೇಕು. ಹೌದು ಸರ್, ಎಲ್ಲ ಮಾಡಿ ಕಡೆಗೆ ಮಕ್ಕಳು ಸ್ವಲ್ಪ ಹಾದಿ ತಪ್ಪಿದ್ರೆ ಬದುಕು ಕಷ್ಟವಾಗುತ್ತೆ. ಹಾಗಾಗಿ ಮಕ್ಕಳ ವಿಚಾರವಾಗಿ ಸ್ವಲ್ಪ ಗಮನ ವಹಿಸು. ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿರೋದು ಸರ್, ನಾವ್ ಇವಾಗ ಮಕ್ಳ ಮೇಲೆ ಪೂರಾ ಡಿಪೆಂಡ್ ಆಗಿರೋದು ಸರ್. ನಾನು ಇದೆಲ್ಲ ಮಕ್ಳನ್ನ ಒಂದು ಭವಿಷ್ಯ ಕೊಡ್ಬೇಕು, ಮಕ್ಳನ್ನ ವಿದ್ಯಾವಂತರು ಮಾಡ್ಬೇಕು, ಮನಗ್ಲಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ, ಅದೇ ಕನ್ಸು ಸರ್ ನನಗೆ. ಅದನ್ನ ಮಾಡವ ನೀನು, ಅದೇ ಹೇಳ್ತೀನಲ್ಲ ಯಾವಾಗ್ಲೂ ಅಷ್ಟೇ, ಮಕ್ಕಳಿಗೋಸ್ಕರ ಆಸ್ತಿ ಅನ್ನೋದಕ್ಕಿಂತ ಮಕ್ಕಳನ್ನ ಆಸ್ತಿ ಮಾಡುವ ಅಂದ್ರೆ ಅದರ ಮೂಲ ಅರ್ಥ ಅವರಿಗೆ ಸಂಸ್ಕಾರ. ಬಹುಶಃ ನಿಮ್ಮ ಮಗನ ಹೊಟ್ಟೆಯಲ್ಲಿ ಯಾವುದು ಹೆಣ್ಣು ಮಕ್ಕಳು ಹುಟ್ಟಿದಾಗ ಆ ಹೆಣ್ಣನ್ನ ನಿನ್ನ ತಂದೆ ತಾಯಿ ನಿನ್ನನ್ನು ಹೇಗೆ ನಡೆಸ್ಕೊಂಡ್ರು, ನಿನ್ನ ಮಗಳನ್ನ ನೀನು ಹಾಗೆ ನಡೆಸ್ಕೊಳ್ಬಾರ್ದು, ನಿನ್ನ ಮಗಳಲ್ಲ ಯಾವ ಮನುಷ್ಯನನ್ನು ಹಾಗೆ ನಡೆಸ್ಕೊಳ್ಬಾರ್ದು ಅಂತ ನಿನ್ನ ಮಗನಿಗೆ ಅದನ್ನ ಕಲಿಸೋದಿದೆಯಲ್ಲ, ಅದೇ ಅವರನ್ನ ಆಸ್ತಿ ಮಾಡೋದು ಅಂದ್ರೆ ಅರ್ಥ. ಹೌದು ಸರ್. ಹಾಗಾಗಿ ಒಬ್ಬ ಮಗ ಏನು ಚೆನ್ನಾಗಿ ಅವನೇನ್ ಇದಿಲ್ಲ ಸರ್, ಒಬ್ಬ ಮಾತ್ರ ಸರ್ ಒಂದ್ ಸ್ವಲ್ಪ ಏರುಪೇರು ಆಯ್ತವನಿ ಸರ್. ವರ್ಷ ಸರ್ ಒಬ್ಬಂಗೆ 19 ವರ್ಷ, ಒಬ್ಬಂಗೆ 17 ವರ್ಷ ಸರ್. ಅವನ್ನ ಒಂದೇ ಒಂದ್ ವರ್ಷ ನಾವ್ ಓದಿಸ್ತೀವಿ, ನಾವ್ ದುಡ್ಡು ಗಿಡ್ ಕೊಡಕ್ ಆಗಲ್ಲ, ತುಂಬಾ ತೊಂದ್ರೆ ಬಂದ್ಬಿಡ್ತು ಸರ್. ಅವಾಗೇನೋ ಸೈಡ್ ತಗೋಬಿಟ್ಟೆ, ಎಲ್ಲಾ ಒಡವೆ ಬಡವೆ ಅಡೈಕ್ ತಗೋಬಿಟ್ಟೆ. ಆಮೇಲೆ ಒಂದ್ ಸ್ವಲ್ಪ ತೊಂದ್ರೆ ಬಂತು. ನಮ್ ಯಜಮಾನ ಕೆಲ್ಸ ಹಂಗೆ ಹಿಂಗೆ ಆಯ್ತು, ಕೆಲ್ಸ 15 ದಿವಸ ಆದ್ರೂ ಒಂದ್ 2,000 ಬರ್ತಿರ್ಲಿಲ್ಲ, ಹಂಗ ಆಗೋಯ್ತು. ಅವಾಗ ಏನೋ ತಂದೆ ತಾಯಿ ಒಂದ್ ಸ್ವಲ್ಪ ಚೆನ್ನಾಗಿದ್ರು ಅಂತ ಕಷ್ಟ ಹೇಳ್ಕೊಂಡಿದ್ಕೆ ಒಬ್ಬನ್ ಕಳ್ಸಿ ನಾವ್ ನೋಡ್ಕತೀವಿ, ಒಬ್ಬನ್ ಜವಾಬ್ದಾರಿ ಕೊಡಿ, ನಾವ್ ದುಡ್ಡು ಕಾಸು ಕೊಡಕ್ ಆಗಲ್ಲ, ಐತೆ ಆದ್ರೂ ಕೊಡಲ್ಲ ನಾವು ಅಂದ್ರು. ನಾನ್ ಏನ್ ಮಾಡ್ಬಿಟ್ಟೆ, ಆಯ್ತು ಒಬ್ಬನ್ ಜವಾಬ್ದಾರಿ ಕಳ್ದಂಗ ಆಗುತ್ತಲ್ಲ, ಓದಿಸ್ಕೊತಾರಲ್ಲ ಅಂತ ಒಂದೇ ಒಂದ್ ವರ್ಷ ಬಿಟ್ವಿ ಸರ್. ಬಿಟ್ಮೇಲೆ ಒಂದ್ ಸ್ವಲ್ಪ ಆದಿ ತಪ್ಪಿಬಿಟ್ಟ ಸರ್. ಅಲ್ಲಿ ಕರ್ಕೊಂಡೋಗಿ ಒಂದ್ ಮೊಬೈಲ್ ಕೊಡ್ಸ್ಕೊಂಡಿಸ್ಬಿಟ್ರು ಸರ್. ಅವನು 92% SLC ತೆಗ್ದಿದ್ದ ಸರ್, ಫುಲ್ಲು ಲೋ ಆಗ್ಬಿಟ್ಟ ಸರ್. ಈಗ ಇಬ್ರು ಮಕ್ಕಳು ಎಲ್ಲಿದ್ದಾರವ? ನನ್ನ ಹತ್ರನೇ ಇದಾರೆ ಸರ್. ಆಯ್ತು,
ನಿನ್ನ ಹತ್ರನೇ ಇಟ್ಕೋ. ಹೌದು And ಅಪ್ಪ ಅಮ್ಮನ ವಿಚಾರವಾಗಿ ಹೆಚ್ಚು ಇನ್ನು ಅವ್ನ್ಗೊಂದೆರಡು ಬುದ್ಧಿ ಮಾತು ಹೇಳಿ ಸರ್. ಈಗ ಬೇಡವ, ಸ್ವಲ್ಪ ಮಕ್ಕಳ ವಿಚಾರವಾಗಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳುವ. ನಿನ್ನ ತಂದೆ ವಯಸ್ಸು ಎಷ್ಟವ? ಅವ್ರಿಗೊಂದ 65 70 ಸರ್. 70 ವಯಸ್ಸಾದರೂ ಬುದ್ಧಿಯ ಬಗ್ಗೆ ಏನ್ ಅನ್ಸುತ್ತೆ, ಹೌದಲ್ಲ? ಅಲ್ಲ ಸರ್, ಅವ್ರಿಗೆ ಒಂದ್ ಸ್ವಲ್ಪನು ನನ್ ಮಗಳು ನಾಲಾಡ್ತಾರ ಬದುಕ್ಲಿ ಬಾಳ್ಲಿ ಒಂದ್ ಸ್ವಲ್ಪ ಎತ್ಕೋಬೇಕು. 70 ಮನುಷ್ಯನಿಗೆ ವಯಸ್ಸು, ದೇಹ, ಮನಸ್ಸು ಎಲ್ಲ ಬೆಳೆದ್ರು ಅಷ್ಟು ಅಜ್ಞಾನ ಆಗಿರ್ಬೇಕಾದ್ರೆ ನಾವು ಈ ಮಕ್ಕಳಿಂದ ಆ ಮಟ್ಟಿಗೆ ಎಲ್ಲವೂ ಸರಿ ಇರಬೇಕು ಅಂತ ಬಯಸೋಕ್ ಆಗಲ್ಲ. ಸ್ವಲ್ಪ ವೆಯ್ಟ್ ಮಾಡವ. ಈಗಲೇ ನೀನೇನು ನಿರ್ಧಾರಕ್ಕೆ ಬರೋ ಹಾಗಿಲ್ಲ, ಬರಬಾರ್ದು. ಈ ಮಕ್ಕಳನ್ನ ಎಂದಾದ್ರೂ ಸಾಧ್ಯವಾದ್ರೆ ಆಶ್ರಮಕ್ಕೊಮ್ಮೆ ಕರ್ಕೊಂಡು ಬಾ. ಸರ್ ಕರ್ಕೊಂಬರ್ತೀನಿ ಸರ್, ಒಬ್ಬನಂತೂ ಆದ್ರೆ ನಾನು ಹೇಳೋದು ಕೇಳು. ಈಗ ಭಗವಂತ ನಿನಗೆ ಸ್ವಂತ, ಇವ್ರು ಯಾರು ಏನು, ಬಹುಶಃ ನಿನ್ನನ್ನ ಅವ್ರು ಮನೆಯಲ್ಲೇ ಉಳಿಸ್ಕೊಂಡಿದ್ರೆ ನೀನು ಅಂತ ಸ್ವಂತ ಸಾಧನೆ ಏನೂ ಮಾಡೋಕ್ ಆಗ್ತಿರ್ಲಿಲ್ಲ. ಇಲ್ಲ ಸರ್, ಆಯ್ತಾನು ಇರ್ಲಿಲ್ಲ. ಹೊರಗಡೆ ಬಂದಿದ್ದಕ್ಕೆ ನಿನಗೆ ಛಲ ಬಂತು, ಹೊರಗಡೆ ಬಂದಿದ್ದಕ್ಕೆ ಬಹುಶಃ ಇಷ್ಟೆಲ್ಲ ಮಾಡ್ಲಿಕ್ಕೆ ನಿನಗೆ ಒಂದು ಶಕ್ತಿನೂ ಬಂತು. ಏನೋ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಬಂದ. ಇವತ್ತು ಸುಮ್ಮನೆ ಯೋಚನೆ ಮಾಡುವ, ಬೆಂಗಳೂರಿಗೆ ಬಂದು ಒಂದು ಸೈಡ್ ತಗೊಳ್ಳೋದು ಅದ್ಯಾವ್ದು ಸುಲಭದ ಕೆಲಸ ಅಲ್ಲ. ಹೌದು ಸರ್, ಅದೊಂದ್ರಿಂದ ಇವಾಗ ಬೆಳಕಾಗಿದ್ದೀನಿ ಸರ್. ಸಾಧನೆ ಮಾಡಿದ್ಲಲ್ಲ, ನನ್ ಯಾರ್ ನಿಂದಿಸಿದ್ರು ಅವರೇ ಹೇಳಿದ್ರು ಸರ್, ನೀನ್ ಏನು ಅಂತಿದ್ದೆ ಸಾಧನೆ ಮಾಡ್ದಲ್ಲ ಅಂತ, ಗಂಡನ್ ಕಟ್ಕೊಂಡು ನೀನ್ ಮಾಡ್ದಲ್ಲ ಅಂತ ಅದೇ ಬಾಯಿಂದ ಬೇಷ್ ಅನ್ನಿಸ್ಕೊಂಡೆ ಸರ್. ಆಯ್ತು, ಅದೇ ಯೋಗ್ಯತೆ ಇಲ್ಲ ಅಂತ ಮಾತಾಡಿದ್ರು ಸರ್. ಬದುಕಲ್ಲಿ ನಮಗೆ ಎಲ್ಲವೂ ಸಿಕ್ಬಿಟ್ರೆ ಸುಮ್ಮನೆ ಸಾಮಾನ್ಯ ಮನುಷ್ಯನಾಗ್ಬಿಡ್ತೀವಿ, ಸಾಮಾನ್ಯನಾಗಿ ಸಾಯ್ತೀವಿ. ಆದ್ರೆ ಬದುಕು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಸರ್. ನಾವೇನು ಮಾಡ್ದೇ ಇರೋ ನಮ್ಮನ್ ನೋಡಲ್ಲ, ನಮ್ಮನ್ ಮಾಡಲ್ಲ. ನೀನ್ ಹಿಂಗ ಆಡ್ತೀಯಾ? ಹೌದು ಸರ್. ಅಲ್ಲ, ನಿನ್ ತಂದೆ ತಾಯಿ ಆ ಬುದ್ಧಿಯ ಬಗ್ಗೆ ನೀನ್ ಎಷ್ಟು ಮಾತಾಡಿದ್ರು ಈಗ ನಿನ್ ಶಕ್ತಿ ನೀನ್ ಕಟ್ಕೊಳ್ಳುವಷ್ಟು ಭಗವಂತ ಕೊಟ್ಟಿರ್ಬೇಕಾದ್ರೆ ನೀನು ಮತ್ತೆ ಅದೇ ವಿಚಾರದ ಬಗ್ಗೆ ಮಾತಾಡೋದು ಸರಿಯಲ್ಲ. ಹೌದು ಸರ್. ಅಂದ್ರೆ ಹೇಳ್ತೀವಲ್ಲ, ಇಷ್ಟಾದ್ರೂ ಕೊಟ್ಟಿದ್ದಾನಲ್ಲ ಅಂತನಾದ್ರೂ ನೀನು ತೃಪ್ತಿ ಪಡ್ಕೊಳ್ಳದೆ ಹೋದ್ರೆ ಇದು ನಿನ್ನನ್ನ ಸುಡುತ್ತೆ, ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ನಂಬಿ ಸರ್, ಅವತ್ ನನ್ ಬೇಕಾದ ಗಂಡನ್ ಕೊಟ್ಟು ಮದ್ವೆ ಮಾಡಿ ನನ್ ಕಳಿಸ್ರಿ ಅಂತ ಆಟ ಹಿಡ್ದಿದ್ರೆ ಸರ್, ಇವತ್ ನಾನು ಅನುಕೂಲ ಮನೆಗ್ ಸೇರ್ತಿದ್ನೇನೋ. ಅವ್ರಿಗೋಸ್ಕರ ನಾನು ಹಳೆ ವಿಚಾರವನ್ನ ಯಾರು ಕೇಳ್ತೀನಷ್ಟೇ, ಬಟ್ ಅಲ್ಲಿ ನಾವು ಹೋಗಿ ಬದುಕೋಕ್ ಆಗಲ್ಲ. ಹೌದು ಸರ್. ಈಗ ನೀನು ಹೇಳ್ತೀಯ ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಮನ್ನಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಯಾಕಂದ್ರೆ ನಾವೀಗ ಊಹೆ ಮಾಡಬಹುದು. ಯಾರಿಗ್ ಗೊತ್ತವ ಚೆನ್ನಾಗಿರೋ ಮನೆಗೆ ಹೋಗಿ ಚೆನ್ನಾಗಿರ್ತಿದ್ದೆ ಅಂತ? ಇಲ್ಲ, ಊಹೆ ಮಾಡ್ಬೋದು ಅಷ್ಟೇ ಸರ್. ಊಹೆ ಬಿಟ್ಬಿಡು. ಚೆನ್ನಾಗಿರೋ ಮನೆಗೆ ಹೋದವರೆಲ್ಲ ಚೆನ್ನಾಗಿ ಇದ್ದಾರೆ ಅನ್ನೋದು ನನ್ನ ಅನುಭವದಲ್ಲಿ ಸುಳ್ಳು. ಹೌದು ಸರ್. ಅಲ್ಲ, ಅವ್ರದೇ ಆದ ಸಮಸ್ಯೆಗಳು ಯಾಕಂದ್ರೆ ಎಲ್ಲ ಚೆನ್ನಾಗಿರೋನ್ಗೆ ಹೊರಗಡೆ ಸಮಸ್ಯೆಗಳು ಸಾವಿರ ಇರ್ತವೆ ಸರ್. ಒಬ್ಬ ಕಣ್ಣಿಲ್ಲದ ವ್ಯಕ್ತಿಯನ್ನ ಮದುವೆ ಆದ್ರೆ ಒಂದ್ ರೀತಿಯಲ್ಲಿ ಅಯ್ಯೋ ಅವ್ರಿಗೇನು ಅಷ್ಟು ಕಾಣಲ್ಲ ಸಮಸ್ಯೆ ಅಂತ ಅನ್ಸ್ಬೋದು, ಬಟ್ ಹೊರಗಡೆ ಅವನೇನು ಅನಾಚಾರ ಮಾಡ್ಲಿಕ್ಕೆ ಹೋಗಲ್ಲ. ಹೌದು ಸರ್. ಎಲ್ಲ ಚೆನ್ನಾಗಿ ದುಡ್ಡು ಚೆನ್ನಾಗಿರೋನಾದ್ರೆ ಒಳಗಡೆ ಮುಂದ್ ಚೆನ್ನಾಗಿರ್ತಾನೆ, ಹಿಂದೆ ಅವನಿಗೆ ಸಾವಿರ ಸಂಬಂಧ ಇರ್ತವೆ. ಹೌದು ಸರ್. ಎಲ್ಲ ಚೆನ್ನಾಗಿರೋರ್ದು ಒಂದು ಸಮಸ್ಯೆ, ಇಲ್ಲೋರ್ದು ಒಂದು ಸಮಸ್ಯೆ ಇದ್ದಿದ್ದೆ. ಹಾಗಾಗಿ ನನ್ನನ್ನು ಕಳಿಸಿದ್ರೆ ಅಥವಾ ಅವತ್ತವರು ನಾನು ಹೇಳ್ದವ್ರಿಗೆ ಮಾಡಿದ್ರೆ ಇವತ್ತು ನಾನು ಚೆನ್ನಾಗಿರ್ತಿದ್ದೆ. ಇಲ್ಲ, ಇವತ್ತು ನೀನು ಚೆನ್ನಾಗಿ ಇದ್ದೀಯ. ಬದುಕು, ಸೋಲು, ಅವಮಾನ ಇವೆಲ್ಲವನ್ನು ಎದುರಿಸ್ಲಿಕ್ಕೆ ನನಗೆ ಈ ಜನ್ಮದಲ್ಲಿ ಅವಕಾಶ ಸಿಕ್ಕರೆ ಈ ಜನ್ಮ ಸಾರ್ಥಕ. ರಾಜರ ಮನೆಯಲ್ಲಿ ಹುಟ್ಟದೆ, ರಾಜರ ಮನೆಯಲ್ಲಿ ಬೆಳೆದೆ, ರಾಜರ ಮನೆಯಲ್ಲಿ ಸತ್ತೆ, ನಂದು ಅಂತ ಏನೂ ಸಾಧನೆ ಇಲ್ಲ ಅಂದ್ರೆ ಅದೊಂದು ಬದುಕ ಅದು. ಹೌದು ಸರ್. ಹಾಗಾಗಿ ಹಾಗೆ ಎಲ್ಲ ಇದ್ದಾಗಲೂ ಅವರು ನಿಮ್ಮನ್ನು ಹೊರಗಡೆ ಹಾಕ್ಲಿಕ್ಕೂ ಒಂದು ಕಾರಣ. ದೈವೇಚ್ಛೆ ಹೊರಗಡೆ ಬಂದು ದುಡ್ದು ಗಾರ್ಮೆಂಟ್ಸ್ಗೆ ಹೋಗಿ ಯಾವ ಗಂಡ ಅಷ್ಟೇನು ನಿಮ್ಮನ್ನ ಕೇರ್ ಮಾಡದೆ ಹೋದಾಗಲೂ ತಪ್ಪು ದಾರಿ ತುಳಿದೆ. ಯಾಕಂದ್ರೆ ಗಂಡ ಒಂಚೂರು ನಮ್ಮ ಕಡೆ ಗಮನ ಕೊಡ್ತಿಲ್ಲ ಅಂದ್ರೆ ತಪ್ಪು ದಾರಿ ತುಳಿಯೋರು ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಯಾವ್ದು ಇಲ್ಲ ಸರ್, ಯಾವ್ದು ಮಾಡ್ಲಿಲ್ಲ ಸರ್. ರಾತ್ರಿ ಎಲ್ಲ ಬ್ಲೌಸ್ ಹೊಲಿಯೋದು, ಬೆಳಗ್ಗೆ ಹೊತ್ತೆಲ್ಲ ಗಾರ್ಮೆಂಟ್ಸ್ ಹೋಗೋದು ಸರ್. ಆ ತರ ಕಷ್ಟಪಟ್ಟು ಸರ್ ಸೈಡ್ ತಂಗ ಅದು ಸುಮ್ನೆ ಬಂದಿಲ್ಲ ಸರ್. 24 hours ಕಷ್ಟಪಟ್ಟಿದೀನಿ ಸರ್. ನಿದ್ದೆನೇ ಮಾಡಿಲ್ಲ ಸರ್. ಒಂದ್ 2 hour ಮಾಡ್ತಿದ್ನೋ ಏನೋ ಗೊತ್ತಿಲ್ಲ.
ಒಳ್ಳೇದಾಗ್ಲವ, ಅದರ ಫಲವನ್ನ ನೀನು ಊಟ ಮಾಡ್ತೀಯ. ಆದ್ರೆ ಏನಂದ್ರೆ ಒಳ್ಳೆ ಗಂಡ ಸರ್, ಏನಂದ್ರೆ ಅವ್ನ್ ವ್ಯವಹಾರಿಕವಾಗಿಲ್ಲ ಅಂದ್ರೆ ಅಷ್ಟೇ ಒಂದ್ ಮಗು ತರ ಸರ್ ಆ ಮನುಷ್ಯ. ಆಯ್- ನನ್ ಕೈ ಹಿಡ್ದ ಕೈ ಬಿಡ್ಲಿಲ್ಲ, ನಾನು ಇದೀನ್ ಬಾ ಅಂತ ಕೊನೆಗಾಲದಲ್ಲಿ ಅಂದ್ರು. ಒಳ್ಳೇದಾಗ್ಲಿ ತಾಯಿ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸು, ತಂದೆ ತಾಯಿಯಿಂದ ಸ್ವಲ್ಪ ದೂರನೇ ಇರು. ಅಂಡ್ ಸರ್ ನಾವು ಕೊನೆಗಾಲಕ್ಕೆ ಸರ್ ಗಂಡು ಮನೆಗೆ ಸೇರ್ಕೊಳ್ಳೋಣ ಅಂತ ಇದೀವಿ ಸರ್. ಗಂಡು ಮನೆಗ್ ಸೇರ್ಕೊಳ್ಳೋದ ಇಲ್ಲ ಏನ್ ಮಾಡೋದು? ಅದೇ ಧರ್ಮ ತಾಯಿ, ನೀವು ಅದನ್ನೇ ಮಾಡಬೇಕು. ಅಂದ್ರೆ ನಿಮಗಲ್ಲಿ ಅವಮಾನ ಸರ್ ಮಾತಾಡಿದ್ರೆ ನಮ್ಮ ಕೇಳಿಸ್ಕೊಳ್ಳುವ. ಬಂದಿದ್ದೀರಾ, ಮತ್ತು ತುಂಬಾ ಅವಮಾನ ಮಾತನಾಡನೆ ಮಾಡುವ. ಮಾಡ್ತಾರೆ ಸರ್. ಕೇಳಿಸ್ಕೋ, ಹೌದ್ ಸರ್. ಅಲ್ಲಿ ನನಗೆ ಖಜಾನಗಟ್ಲೆ ಕೋಟಿ ಕೋಟಿ ಏನು ಬಂಗಾರಗಳನ್ನ, ಧನ ಧಾನ್ಯಗಳನ್ನ, ಸಿರಿ ಸಂಪತ್ತುಗಳನ್ನ ಕೊಟ್ಟರು ಎಲ್ಲಿ ನನಗೆ ಬೆಲೆ ಇಲ್ವೋ ಅಲ್ಲಿ ನಾನು ಉಳಿಯುವುದು ಧರ್ಮ ಅಲ್ಲ. ಹೌದು ಸರ್. ಅಂಡ್ ಕಡೆಗಾಲದಲ್ಲಿ ನಮ್ಮ ಅವಶ್ಯಕತೆ ಇದೆ ಅಂತ ಗೊತ್ತಾದಾಗ ಅದನ್ನು ಮೀರಿ ನಿಮ್ಮ ಕರ್ತವ್ಯ ನೀವು ಮಾಡಿ ಅವರು ನೋಡ್ಕೊಳ್ಳಿ. ಅದ್ರ ಹೊರತಾಗಿ ಹೌದು ಸರ್. ಅವರ ಮನೆ ಈಗ ಹ್ಮ್ ಸರ್. ಈ ಮನವಳ್ತನ ಅನ್ನೋದು ಒಂದು ಇದೆಯಲ್ಲ, ಅದು ವರವೂ ಹೌದು ಶಾಪವೂ ಹೌದು. ಈಗ ಹೌದು ಏನು ಕಾಟ ಕೊಡದ ಅತ್ತೆ ಸರ್ ಮಾವನನ್ನ ಅದನ್ನ ಯಾರು ಮಾತ್ರ ನೋಡ್ಕೊಳ್ಬೇಕು? ಸರ್ ಅದು ತುಂಬಾ ನನಗ್ ಮಾತ್ರ ಶಾಪ ಸರ್. ಅದು ಎಲ್ಲಾರ್ಗು ಒಂದ್ ಪಾಠ ಆಗ್ಬೇಕು ಸರ್. ಆ ತರ ಮಾತ್ರ ಮಾಡ್ಬಾರ್ದು ಸರ್. ಹಾಗಾಗಿ ನನಗ್ ಮಾತ್ರ ನಿನ್ನ ತುಂಬಾ ಅತ್ತೆ ಶಾಪ ಮಾವನ ಕೊಟ್ಟಿದೆ. ಮನೆಗೆ ಹೋಗಿ ಬದುಕು. ಅಲ್ಲಿ ಬದುಕನ್ನ ನೀನು ಕಂಡುಕೋ. ಬಟ್ ಕಡೆಗಾಲದಲ್ಲಿ ಅಪ್ಪ ಅಮ್ಮನೆ ಕರೆದು ಅವ್ರ ತಪ್ಪನ್ನ ಅವರು ಅರ್ಥ ಮಾಡಿಕೊಂಡು ನಿಮಗೆ ಅವರು ಒಪ್ಪಿಸುವುದಾದ್ರೆ ಅದು ಇರಲಿ. ಅದ್ರ ಹೊರತಾಗಿ ನೀವು ಅದ್ರ ಬಗ್ಗೆ ಚರ್ಚೆನೂ ಮಾಡಬೇಡಿ. ಆ್ಯಂಡ್ ಅಲ್ಲಿಗೆ ಹೋಗೋ ಬುದ್ಧಿನೂ ನೀವು ತೋರಿಸ್ಬೇಡಿ, ಅದು ಒಳ್ಳೇದು ಅಲ್ಲ. ಹೌದು ಸರ್. ಒಳ್ಳೇದಾಗ್ಲಿ. ಯಾವಾಗಾದ್ರೂ ಮಕ್ಕಳನ್ನ ಕರ್ಕೊಂಡು ಆಶ್ರಮಕ್ಕೆ ಬಾರವ. ಮಕ್ಳು ಕರ್ಕೊಂಡ್ ಬರ್ತೀನಿ ಸರ್. ಮಕ್ಕಳನ್ನ ಸಂತೋಷವಾಗಿ ಕಳಿ. ನೀನು ಎಷ್ಟು ದೂಷಣೆ ಮಾಡ್ತಾ ಕೂತಷ್ಟು ಅದಕ್ಕೆ ಫಲ ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಹಾಗಾಗಿ ನೀನು ಏನ್ ಸಿಕ್ಕಿದ್ಯೋ ಅದ್ರ ಜೊತೆ ಸಂತೋಷವಾಗಿರು. ನಾಳೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಸರ್. ನನ್ಗೆ ಹಿಂಗೆ ಎತ್ತೋರು ಪ್ರೀತಿ ಸಿಗ್ಲಿಲ್ಲ, ಅಣ್ಣ ತಮ್ದಿರಿಲ್ಲ, ಅಕ್ಕ ತಂಗಿ, ನನ್ ಕಷ್ಟ ಸುಖ ಹೇಳ್ಕೊರೋರು ಭಗವಂತ ಯಾವತ್ತೂ ಕೂಡ ಇದನ್ನ ಅರ್ಥ ಮಾಡ್ಕೊ. ಯಾರು ಕೇವಲ ಕೇಳಿಸ್ಕೊ, ಯಾರು ಕೇವಲ ನೆನ್ನೆಗಳಲ್ಲೇ ಬದುಕ್ತಾರೋ ಅವರಿಗೆ ಭಗವಂತ ಖಂಡಿತ ಒಳ್ಳೇದು ಮಾಡಲ್ಲ. ಯಾಕಂದ್ರೆ ಇವಾಗ ಸಿಕ್ಕಿರೋ ಬದುಕು ಇವತ್ತು ಯಾರಿಗೋ ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾದ ಟೈಮಿಗೆ ಅವನ ಮುಂದಕ್ಕೆ ಊಟ ಬಂತು, ಹಸುವಾದ ಟೈಮಿಗೆ ಊಟ ಬಂತು, ಅದನ್ನ ಯಾರು ಸಂತೋಷವಾಗಿ ತಿಂತಾನೋ ಅವನನ್ನು ಮಾತ್ರ ಭಗವಂತ ಪೋಷಣೆ ಮಾಡ್ತಾನೆ ಹೊರತು, ಅಯ್ಯೋ ನನಗೆ ಬೆಳಿಗ್ಗೆ ಊಟ ಇರಲಿಲ್ಲ ಅಂತ ಈಗ ಬಂದಿರೋ ಊಟವನ್ನ ಯಾರು ಗಮನ ಕೊಟ್ಟು ತಿನ್ನೋದಿಲ್ಲವೋ, ಆನಂದಿಸಿ ತಿನ್ನೋದಿಲ್ಲವೋ, ಕೃತಜ್ಞತೆಯಿಂದ ತಿನ್ನೋದಿಲ್ಲವೋ ಅವನಿಗೆ ನೆನ್ನೆಯೂ ಇಲ್ಲ, ಇವತ್ತೂ ಇಲ್ಲ. ನಿಮ್ ಕಾರ್ಯಕ್ರಮ ನೋಡಿ ನನ್ಗ ಅದ ಅರಿವೆ ಆಯ್ತು ಸರ್. ಅದು ಈಗ ಮಕ್ಕಳು ಮುಂದಿದ್ದಾರೆ, ಗಂಡ ಮುಂದಿದ್ದಾರೆ, ಅದನ್ನ ಆನಂದ ಪಡು. ನಿನಗೆ ನೀನ್ ಯಾರಿಗೆ ಬೇಕು, ಮಕ್ಕಳಿಗೆ ಬೇಕು, ಗಂಡನಿಗೆ ಬೇಕು, ಅವರನ್ನ ಸಂತೋಷ ಪಡಿಸು. ಆದ್ರೆ ಆ ತಂದೆ ತಾಯಿ ಕುರುಡಾಗಿದ್ದಾರೆ, ಅವರಿಗೆ ಒಳಗಿನ ಕಣ್ಣು ಮುಚ್ಚಿ ಹೋಗಿದೆ, ಅವರಿಗೆ ಮೋಹ ಆವರಿಸಿದೆ, ಅವರಿಗೆ ಜ್ಞಾನ ಸತ್ಯದಿಂದ ದೂರ ಆಗಿದ್ದಾರೆ. ಅದೆಲ್ಲವೂ ಕಳಿಸೋ ಗಳಿಗೆ ಬರುತ್ತೆ. ಅವ್ರಿಗೂ ಒಂದಿಷ್ಟು ವಯಸ್ಸಾಗುತ್ತೆ, ಅವ್ರಿಗೂ ಎದ್ದೇಳೋಕಾಗದಿರೋ ಸಮಯ ಬರುತ್ತೆ, ಅವ್ರಿಗೂ ಮಗಳ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ. ಆಗ ಎಲ್ಲವೂ ಅಹಂಕಾರ ಮಂಜು ಕರಗಿದಂತೆ ಕರಗಿ ಕೆಳಗಡೆ ಬಿದ್ದು ಹೋದಾಗ ಅವರೇ ಬಂದು ನಿಮ್ಮನ್ನು ಕರೀತಾರೆ. ಅಥವಾ ಹಾಗೆ ಕರೆದಾಗ ಹೋಗೋದು ನಿಮ್ಮ ಕರ್ತವ್ಯ. ಹಾಗೆ ಕರೆದಾಗ ಹಳೆಯ ದ್ವೇಷಗಳನ್ನ ಅವ್ರ ಮುಂದಿಡಬೇಡಿ. ಇಲ್ಲ ಸರ್, ಇಲ್ಲ ಸರ್. ನಿಮಗೂ ಒಂದಿಷ್ಟು ವಯಸ್ಸಾಗುತ್ತೆ, ಹಾಗಾಗಿ ಮಾಡಿದೀನಿ ಸರ್. ಆಪರೇಷನ್ ಆಯ್ತು ನಮ್ಮ ಅಮ್ಮಂಗೆ, ಒಂದ್ಸಲ ಹಾವು ಕಚ್ತು, ಎಲ್ಲಾ ಸೇವೆ ಮಾಡ್ದೆ ಸರ್. ಆ ಸೇವೆ ಇದನ್ನು ಮರ್ತ್ಬಿಟ್ಟು ಸರ್, ಆ ಸೇವೆನೂ ಮಾಡಿದೀನಿ ಸರ್, ಇವತ್ತು ಮಾಡ್ತೀನಿ ಸರ್. ಅದನ್ನು ಮುಂದುವರಿಸವ. ಅಂಡ್ ನೀವಾಗಿ ಅಲ್ಲಿಗೆ ಹೋಗಿ ಇರಬೇಡಿ, ನಿಮ್ಮ ಅತ್ತೆ ಮನೆಯ ಜೀವನವನ್ನ ಮುಂದುವರಿಸು. ಅದೇ ಧರ್ಮ. ಆಯ್ತಾಯ್ತಲ್ಲ? ಎಂದಾದ್ರೂ ಒಂದ್ ದಿವಸ ಗಂಡ ಮಕ್ಕಳನ್ನ ಕರ್ಕೊಂಡು ಆಶ್ರಮಕ್ಕೆ ಬಾರವ. ಹ್ಞೂ ಸರ್, ಗ್ಯಾರಂಟಿ ಬರ್ತೀನಿ ಸರ್. ಒಂದ್ ದಿವಸ ಬರ್ತೀನಿ ಸರ್. ನನ್ ಮನೆ ಕಟ್ಟು, ಬೆಂಗಳೂರಲ್ಲಿ ಮಕ್ಕಳಿಗೊಂದು ಆಶ್ರಯ ಮಾಡಿಕೊಡು, ಮಕ್ಕಳನ್ನು ವಿಶ್ವಾಸಕ್ಕೆ ತಗೋ, ಮನೆ ಕಟ್ಟಿ ಎಲ್ಲವೂ ಖಂಡಿತ ಆಗುತ್ತೆ. ನಿಮ್ಗೆ ಆ ಶಕ್ತಿ ಇದೆ. ಮಕ್ಳಿಗೆ ನಿಮ್ದೊಂದ್ ಆಶೀರ್ವಾದ, ನಿಮ್ ತರ ಬುದ್ಧಿ 1% ಬಂದ್ಬಿಟ್ರೆ ಸಾಕು ಸರ್ ನಮ್ಮ ಮಕ್ಳಿಗೆ. ಬರುತ್ತೆ ತಾಯಿ, ಸಮಯ ಹಿಡಿಬಹುದು, ಖಂಡಿತ ಬರುತ್ತೆ. ನಿಮ್ಮ ಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ. ಧೈರ್ಯವಾಗಿರಿ. ಒಳ್ಳೇದಾಗ್ಲವ. ಈಶ್ವರ ನೋಡಿ, ಈ ಹೆಣ್ಣುಮಗಳು ಛಲ ಇದೆಯಲ್ಲ, ಬೆಂಗಳೂರು ಪ್ಯಾಟೆಗೆ ಬಂದು ಗಾರ್ಮೆಂಟ್ಸಲ್ಲಿ ದುಡಿದು ಯಾವ ಕೆಟ್ಟ ಚಟಕ್ಕೂ ಹೋಗದೆ ಸ್ವಂತವಾಗಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿ, ಇದು ಸುಲಭ ಅಲ್ಲ.
ಇಂಥ ಹೆಣ್ಣು ಮಕ್ಕಳನ್ನು ಕಂಡಾಗ ಹೆಮ್ಮೆ ಅನಿಸುತ್ತೆ. ಗ್ರೇಟ್, ಒಳ್ಳೆಯದಾಗಲವ. ನಿನ್ನ ಮಕ್ಕಳು ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿನಗೆ ನಿನ್ನ ಮಕ್ಕಳು ವರವಾಗಲಿ. ಆದರೆ ಇವ್ರ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿದಾಗ ಇಂಥ ತಂದೆ ತಾಯಿನೂ ಇರ್ತಾರ ಅನ್ಸ್ಬಿಡುತ್ತೆ. ಏನು ಹೇಳೋದು ಇಂಥವ್ರ ಬಗ್ಗೆ? ಪಾಪ ಆ ತಾಯಿ ಧ್ವನಿಯಲ್ಲಿ ನೋವಿತ್ತು, ಬಟ್ ನಾನೇ ಬಲವಂತವಾಗಿ ಅದನ್ನು ಸ್ವಲ್ಪ ಬೇಡ ಬೇಡ ಅದನ್ನು ಮತ್ತೆ ಮಾತಾಡಬೇಡ ಅಂತ ಹೇಳಿದೆ. ಕಾರಣ ಇಷ್ಟೇ, ಆ ತಾಯಿ ಈಗ ಬಹಳ ಮುಂದೆ ಬಂದಿದ್ದಾರೆ. ಅವ್ರ ಮನಸ್ಸು ಮಾಡಿದ್ರೆ ಅವರು ಸಮಾಜಕ್ಕೆ ದೊಡ್ಡ ಮಾದರಿ ಆಗೋ ಮಟ್ಟಿಗೆ ಬೆಳೆದಿದ್ದಾರೆ. ಖಂಡಿತ ನಾನು ಹೇಳ್ತೀನಿ, ತುಂಬ ಜನ ಹೆಣ್ಣು ಮಕ್ಕಳಿಗೆ ಇವ್ರ ಮಾದರಿ. ಗಂಡ ಸ್ವಲ್ಪ ಅಷ್ಟೇನು ಲವಲವಿಕೆಯಿಂದ ಇಲ್ಲ ಅಂದಾಗ ಗಂಡನ ಈ ದುರ್ಬಲತೆಯನ್ನು ಬಳಸಿಕೊಂಡು ಅಕ್ರಮ ಸಂಬಂಧದಲ್ಲಿ ಭಾಗಿಯಾಗುವ ಹೆಣ್ಮಕ್ಳುಗಳ ನಡುವೆ ಇವರು ತಮ್ಮ ಬದುಕನ್ನು ಪ್ರಾಮಾಣಿಕವಾಗಿ ಬದುಕಿದ್ದಾರೆ. ದಾಂಪತ್ಯವನ್ನು ನಿಜವಾಗಿಯೂ ಪ್ರಾಮಾಣೀಕರಿಸಿ ಬದುಕಿದ್ದಾರೆ. ಗಂಡನನ್ನೂ ಒಂದು ಮಗು ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಇಬ್ಬರು ಮಕ್ಕಳಲ್ಲ, ನನಗೆ 3 ಮಕ್ಕಳು, ಗಂಡನೂ ನನಗೆ ಮಗುನೇ ಅಂತ. ಹಾಗೆ ನೋಡುವ ಬುದ್ಧಿ ಈ ತಾಯಿದು. ಇರಲಿ, ಒಳ್ಳೆಯದಾಗಲಿ.